ಸಂಬಳದಲ್ಲಿ ದಬ್ಬಾಳಿಕೆ ಮಾಡುತ್ತಿರೋ ನೌಕರರಿಗೆ, ನಮ್ಮ ಸಂಬಳದಲ್ಲಿ ದಬ್ಬಾಳಿಕೆ ಮಾಡುತ್ತಿರೋ ನೌಕರರಿಗೆ ಏಕೆ ಬೇಕು, ಏಕೆ ಬೇಕು? ಆಫೀಸಂತೆ ಆಫೀಸು, ಆಫೀಸಂತೆ ಆಫೀಸು, ಸರ್ಕಾರವಂತೆ ಸರ್ಕಾರ, ಕಾಡಂತೆ ಕಾಡು, ಅರಣ್ಯವಂತೆ ಅರಣ್ಯ, ಅರಣ್ಯವಂತೆ ಅರಣ್ಯ, ಆಟಿಗೆ ನಾವು, ಆಟಿಗೆ ನಾವು, ಯಾವ ಕೇಸಪ್ಪ ನೀವು ಹಾಕೋದು? ನಾವು ಹಾಕಿವಿ ಆರೋಪ ಮೇಲೆ ಕೇಸು, ನಾವು ಕೊಟ್ಟಿವಿ ಕೇಸ್ನ. ಏನ್ ಸಿದ್ದರಾಮಯ್ಯ ಇವರು ಯಡಿಯೂರಪ್ಪ ಜೈಲ್ಗೆ ಹೋಗಿಲ್ವಾ? ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಗಿ ಎಷ್ಟು ಜನ ಜೈಲ್ಗೆ ಹೋಗಿದ್ರು? ಅಧಿಕಾರಿ ಇತ್ಕೊಂಡು ಹೋಗಿಲ್ವಾ? ಏನ್ ನೀವು ಬೇರೆ ಹೇಳ? ನೀವು ಪ್ರಾಮಾಣಿಕರಿಗೆ ನಾವು ತಲೆಬಾಗಿ ಗೌರವ ಕೊಡ್ತಾರೆ. ರೈತ ಸಂಘ ರೈತರು ಅವ್ರನ್ನ ಪೂಜೆ ಮಾಡ್ತಾರೆ. ಬೇಕಾದಷ್ಟು ಜನ ಅಧಿಕಾರಿಗಳಿದ್ದಾರೆ, ಪೊಲೀಸಿಂದ ಹಿಡಿದು ಅರಣ್ಯ ಇಲಾಖೆಯಲ್ಲಿ ಎಲ್ಲ ಅಧಿಕಾರಿಗಳು. ನಾವು ಗೌರವಯುತವಾಗಿ ಅವ್ರಿಗೆ ನಮ್ರತೆಯಿಂದ ತಲೆ ಬಗ್ಗಿಸ್ತೀವಿ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಾವು ನಿಮ್ಮಂತ ಕೆಲವು ಕಿಡಿಗೇಡಿಗಳಿಂದ ಇಡೀ ಇಲಾಖೆಗಳಿಗೆಲ್ಲ ಅವಮಾನ ಬರುತ್ತೆ. ಎಲ್ಲಿ ಅವರು ರೈತ ಹೊಡೆದ್ರೆ ಎಲ್ಲಿ ನಿಂತಿಕಪ್ಪ? ಎಲ್ಲಿ ಅವರು ಆರೋಪ? ಗೌದಳ್ಳಿ ಆರೋಪ ಎಲ್ಲಿ? ಅಲ್ಲಿದ್ದಾನೆ. ಎಲ್ಲಿ? ಬನ್ನಿ ಬನ್ನಿ ಸಾಯಿ, ಬನ್ನಿ ಬನ್ನಿ. ಗೌದಳ್ಳಿ ಆರೋಪ ಯಾರು? ಬನ್ರಿ ಅವರು ಯಾರ್ರಿ ಕೌದಳ್ಳಿ ಆರೋಪ? ಆರೋಪ ಕರೆಸಿದ್ದಾರೆ. ಕೌದಳ್ಳಿ ಕರೆಸಿ, ಅವನು ಕರೆಸಿ. ಆ ಬಾಯಿ ನೋಡಿ. ಈ ರೈತ ಈ ರೈತ ಚಿರತೆ ಕೊಂದಿದಾರಂತೆ. ಎಷ್ಟು ಸಂಬಳ ಬರುತ್ತೆ ಆರ್ಎಫ್ಒಗೆ? ಲಕ್ಷಾಂತರ ರೂಪಾಯಿ ಸಂಬಳ. 15,000 ಕೊಡುವಂತ ಕೊಡ್ತಾರಲ್ಲ ಈತ. ಮಾನವೀಯತೆ ಇದೆ ಅವ್ರಿಗೆ. ಅದಕ್ಕಿಂತ ಹೋಗಿ ಭಿಕ್ಷೆ ಬೇಡದ್ರಾಗಲ್ವಾ? ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಬಕೆಟ್ ಹಿಡಿದ್ರಾಗಲ್ವ? ಯಾರು ತಲೆ ಹಿಡಿದ್ರಾಗಲ್ವಾ? ಈ ವ್ಯಕ್ತಿಗೆ ಹೊಡೆದು ಒಂದು ದಿನ ಇಟ್ಕೊಂಡು ಹೊಡೆದಿರೋದು. ಒಂದು ದಿನ ನಾ ಕೇಸ್ ಮಾಡ್ತಿದ್ದೀನಿ. ಅವ್ರು ಕೊಡಕ್ಕೆ ಪಾಪ ಅಯ್ಯೋ ನಾವು ಕೊಡಲ್ಲ ಅಂತ. ಆಯ್ತಪ್ಪ, ಕೇಸ್ ಮಾಡಬೇಡಿ, ಇಟ್ಕೊಳ್ಳಿ. ನಾವು ಆರೋಪ ಕೇಸ್ ಮಾಡ್ಸಿಲ್ಲ ಬೇಡ ಅಂತ. ಅದು ಹೋದ ತಕ್ಷಣ ಟ್ರೆಂಚ್ ಹೊಡೆದಾರ. ಯಾರು ಟ್ರೆಂಚ್ ಹೊಡೆದಾಗ ಕೇಳಿದ್ರಿಗೆ? ಶಿಷ್ಟ ಬಂದಾಗ ಕಾಡಲ್ಲಿ ಕಳ್ತನಗಳು ಬೇಕಾದಷ್ಟು ಇರ್ತವೆ. ಸಂಬಳಗಳು ಕೊಟ್ಟಿಲ್ಲ ನೀವು ವಾಚರ್ಗಳಿಗೆ. ನೀವು ಎಷ್ಟೋ ಜನಕ್ಕೆ ಇನ್ನೂ 5 ತಿಂಗಳು 6 ತಿಂಗಳ ಸಂಬಳ ಕೊಟ್ಟಿಲ್ಲ ಅವ್ರಿಗೆ ಪಾಪ. ಅವ್ರ ದುಡ್ಡು ನೀವು ಮಜಾ ಮಾಡ್ತಾ ಇದ್ದಾರೆ. ಒಳಗೆ ಜಿಂಕ ಮಾಂಸಗಳು ಬೇಕಾದಷ್ಟು ಎಲ್ಲ ಪರಿಸರವಾದಿಗಳು ಎಲ್ಲ ರೆಸಾರ್ಟ್ಗಳು ಮಾಡ್ಕೊಂಡ್ರೆ. ಬಂಡೀಪುರ, BRT, ಕಬಿನಿ ಇನ್ನೀರಲ್ಲಿ 19 TMC ನೀರಲ್ಲಿ 4 TMC ನೀರಿಗೆ ಮಣ್ಣು ಹಾಕ್ಬಿಟ್ಟು ರೆಸಾರ್ಟ್ಗಳು ಕಟ್ಕೊಂಡ್ರೆ. ಕಬಿನಿ ಇನ್ನೀರ್ಲಿ ಎಲ್ಲ ರಾಜಕಾರಣಿಗಳು. ಇದು ಕಬಿನಿ ಡ್ಯಾಮ್ ಏನು 224 ಇದೆ. 78 ಅಡಿಗೆ ನೀರು ನಿಲ್ಸ್ಕೊಂಡು ಅಲ್ಲಿ ರೋಡ್ ಮಾಡ್ತಾ ಇದ್ದಾರೆ. 78 ಅಡಿಗೆ ನೀರು ನಿಲ್ಸ್ಕೊಂಡು ಮೇಲ್ಕೆ ಬಿಟ್ಟಿಲ್ಲ. ಆ ಸುಭಾಷ್ ಪವರ್ ಕಾರ್ಪ್ ಇವರೆಲ್ಲ ಕಳ್ಳರುಗಳು. ರೆಸಾರ್ಟ್ ಅವ್ರೇನು ಹೋಗಿದ್ದಾರೆ? ಆನೆ ಕಾರಿಡಾರು, ಹುಲಿ ಕಾರಿಡಾರು ಮುಚ್ಕೊಂಡ್ರೆ. BRTಲಿ ಒಳ್ಳೆ ರೆಸಾರ್ಟ್ಗಳು ಮಾಡ್ಕೊಂಡ್ರೆ. ಬಂಡೀಪುರದಲ್ಲಿ ರೆಸಾರ್ಟ್ಗಳು ಮಾಡ್ಕೊಂಡ್ರೆ. ಜಮೀನ್ ತಗೊಂಡ್ರೆ ಒಳಗಡೆ ಮನೆ ಕಟ್ತಾವ್ರೆ. ಎಲ್ಲಿದ್ದಾರೆ ನೀವೆಲ್ಲವ? ನಾವು ಸೌದೆ ತರಕ್ ಹೋದ್ರೆ ದನಗಳ ಮೇಯ್ಸಕ್ಕಾದ್ರೆ ಏಟ್ ಹೊಡೆಯೋದು, ಕೇಸ್ ಹಾಕೋದು ನೀವು. ಅವ್ರ ಮೇಲೆ ಹಾಕ್ರಿ ನೀವು. ಯಾವ್ದಕ್ಕೆ DFO ಸಂಬಳ ಎಲ್ಲ ಕೊಡೋದು ನೀವು? ಆನೆ ಸತ್ರ ನೀವು ಸಸ್ಪೆಂಡ್ ಆಗ್ಬೇಕು. ಅರಣ್ಯ ಸಚಿವರು ಸಸ್ಪೆಂಡ್ ಆಗ್ಬೇಕು. ರಾಜೀನಾಮೆ ಕೊಡಬೇಕು. ಈಶ್ವರ್ ಕಂಡ್ರೆ 5 ಹುಲಿ ಎಲ್ಲ ಅದು 40-50 ಹುಲಿ ಆಯ್ತದೆ. ಮಾನ ಮರ್ಯಾದಿಲ್ಲ ಅವನಿಗೆ. ಆರ್ಡರ್ ಮಾಡಿ ಆರ್ಡರ್ ಅವನು ಫಸ್ಟ್ ರಾಜೀನಾಮೆ. ನಿಮ್ಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು. ಜವಾಬ್ದಾರಿ ಇಲ್ವಾ? ರೈತನ ಜವಾಬ್ದಾರಿ ಹುಲಿಗಳು ಸಾಯಕ್ಕೆ. ಕಾಡ್ಲಿ ಹುಲ್ಲಿರಲ್ವಂತ. ಯಾಕೆ ಹುಲ್ಲಿರಲ್ಲ ನೀವು? ಅಕೇಶಿಯ, ನೀಲಗಿರಿ, ತೇಗ, ಲಾಂಟಾನ ಯಾವ್ದೋ ಮನೆ ಮೇಲೆ ಸರ್ಕಾರಿ ಗಿಡ ಅಂತ ಬೆಳೆಸ್ಕೊಂಡು ಕಾಡ್ನೇ ಒಪ್ಕೊಂಡವ. ನಿಮ್ ಜನ್ಮಕ ಯೋಗ್ಯತೆ ಅದರಲ್ಲೂ ಲಂಚ ತಿಂತಿದ್ದೀರಿ ನೀವು. ತೋರಿಸಿ. ನೀವು ಕಾಡೊಳಗಡೆ ಬೋರ್ ಹಾಕಿಸ್ತೀರಿ. ಕಾಡು ಸಮೃದ್ಧ ಸಾವಯವ ಇಂಗಾಲ ಜಾಸ್ತಿಯಾಗಿ ಇಲ್ಲಿ ತಗದಷ್ಟು ಕೈ ತೋಡು ನೀರು ಬರ್ಬೇಕು ಕಾಡಲ್ಲಿ. ಅಲ್ಲಿ ನಿಮ್ ಯೋಗ್ಯತೆ ಬೋರ್ ಹಾಕ್ತಿದ್ದೀರಿ. ನಮ್ ತೋಟಗಳು ಬರ್ತವೆ.
ಸಾಕು ಪ್ರಾಣಿ ಕಾಡು ಪ್ರಾಣಿಗಳು ರೈತನ ಮನೆ ಹಾಳು ಮಾಡ್ತಾವೆ. ನಿಮ್ಮ ಮನೆಗಳು ಹಾಳಾಗಿಲ್ಲ. ಎಲ್ಲ ಕಾನೂನು, ಎಲ್ಲದಕ್ಕೂ ಕಾನೂನು. ನಿಮಗೆ ಮಾತ್ರ ಕಾನೂನಿಲ್ಲ. ನೀವೇನ್ ಬೇಕಾದ್ರೂ ಮಾಡ್ಬೋದು. ನಿಮ್ಮ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ನೀವು ವೆಹಿಕಲ್ ತಗೊಂಡು ಕುಡಿಸ್ಕೋಬೋದು, ಎಷ್ಟೊತ್ತಿಗೆ ಯಾರು ಬರ್ಬೋದು, ನಿಮ್ಮ ವಿಶೇಷ ಬಂದು ಸಂಬಳ ಎಸ್ಕೋಬೋದು. ಎಲ್ಲಕ್ಕೂ ನಿಮಗೆ ಕಾನೂನು. ಬೆಳಗ್ಗೆ ಎದ್ದು ನಮ್ಮನ್ನ ತಿನ್ಬೇಕು, ದುಡ್ಡೇ ತಿನ್ನಿ. ನಿಮ್ಗೂ ನಮಗೂ ಬೇಡ ಬೇಡ. ಪೊಲೀಸ್ ಇಲ್ಲದೆ ನಾವು ಬದುಕ್ತೀವಿ, ಅರಣ್ಯ ಇಲಾಖೆಯಲ್ಲಿ ರಾಜಕಾರಣ ಇಲ್ಲದೆ ನಾವು ಬದುಕ್ತೀವಿ. ಅಲ್ಲಿ ಹಿಂದೆ ಇರ್ಲಿಲ್ವಾ? ನಮ್ಗೆ ಗೊಬ್ಬರ ಇತ್ತಾ, ನೀರಿತ್ತಾ, ಕರೆಂಟ್ ಇತ್ತಾ? ನಾವು ಬದುಕ್ತಿರ್ಲ್ವಾ? ನ್ಯಾಯ ನಾವೇ ನ್ಯಾಯಗಳು ಮಾಡ್ಕೊತೀವಿ. ಆದ್ರೆ ನಾವಿಲ್ಲ, ನೀವು ಬದುಕಿ ನೋಡೋ. ಒಂದಿನ ಬದುಕಿ ನೀವು ನಿಮ್ ದುಡ್ಡ ಮಡಿಕೊಂಡು ಜೋಬ್ಲಿ ನಮ್ಗೆ ಕೊಡ್ಲೇ ಬೇಡಪ್ಪ. ಬದುಕಿರೇ ನೀವು. ರಾಜಕಾರಣ ಎಲ್ಲರನ್ನೂ ನಮ್ಗೆ ಯಾರು ಇದೋ ಅವ್ರಿಗೆ ಒಳ್ಳೆಯವ್ರಿಗಲ್ಲ ನಾ ಹೇಳೋದು. ನಾವು ಮೋಸ ಮಾಡ್ತಿರ್ಲಿಲ್ಲ ಅವ್ರಿಗೇನ ಹೇಳೋದು. ನಾವಿಲ್ಲ ಬದುಕಿ, ಅನ್ನ ತಿಂದೆ ಬದುಕಿ ನೀವು. ಆನೆಲ್ಲದ್ದಿ ತಿನ್ಲಿ ಅವರು, ಫಾರೆಸ್ಟ್ನವರು. ಹಂದಿ ಹಾಲು ಕುಡಿಲಿ, ಕುಡ್ದಾರ ಹಂದಿ ಹಾಲ. ನೀವು ಯಾರು ಕೇಳಂಗಿಲ್ಲ. ರೈತ ಸಂಘ ಎಲ್ಲ ಕೇಳಂಗಿಲ್ಲ. ಯಾಕ್ರಿ ಕೇಳಂಗಿಲ್ಲ? ನಾವು ಪ್ರಭುಗಳು, ನಾವು ಮಿನಿಸ್ಟ್ರಿಗಳನ್ನೇ ಉರುಳಿಸ್ಬಿಡ್ತೀವಿ, ಸರ್ಕಾರಗಳನ್ನೇ ಉರುಳಿಸ್ತೀವಿ. ನೀವ್ ಯಾವ ಲೆಕ್ಕ? ನಿಮ್ಗೆ ಒಂದು ವಿಶಿಷ್ಟ ಕೊಟ್ಟಿದ್ವಿ, ನಮ್ನೇನು ಮಾಡೋಕ್ಕಾಗಲ್ಲ. ನೀವು ಏನು ಮಾಡೋಕ್ಕಾಗಲ್ಲ. ಪ್ರಾಮಾಣಿಕರು ನಾವು. ಯಾರು ತಗೋ ಲಂಚ ಇಸ್ಕೊಂತಿರಲ್ಲ. ಹೊಲ ಬೊಕ್ಕೊಂಡು ಹೊಲ ಉಳೋರು ನಾವು. ಅಂತ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಬೇಕಾದ ಕಳೆದಗಳನ್ನೇ ಬಿಟ್ಬಿಟ್ಟಿದ್ರಿ ನೀವು. ನಮ್ನೇನ್ ಮಾಡಕತ್ತೀವಿ? ಮಾಡಕದ್ದ ನಾವೆಲ್ಲ ಧೈರ್ಯ. ಎಲ್ಲರೂ ಕ್ವಶನ್ ಮಾಡೋದ್ ಕಲಿಬೇಕು. ಮಿನಿಸ್ಟರ್ ಆಗ್ಲಿ, MLA ಆಗ್ಲಿ, ಎಲ್ಲರೂ ನಾವು ಕ್ವಶನ್ ಮಾಡ್ಬೇಕು. ಇವತ್ತು ನೀವು ಯಾರು ಊನಾರ ಆಗ್ತಾ ಇದೀವಿ ತಗೋಬೇಕು. ಪೊರ್ಕೆಗಳ ನೀವು ತಿಳ್ಕೊಳ್ಳಿ. ಹಳ್ಳಿ ಪೊರ್ಕೆಗಳು ತಕೊಂಡ್ರೆ ರಾಜಕಾರಣಿಗಳು ಸರಿ ಆಗ್ಬೇಕಾರೆ. ನಾವು ಅಧಿಕಾರಿಗಳನ್ನ ನಮ್ಗೆ ಗೆದ್ದರಲ್ಲ, ಅವರು ನಾವು ಕೇಳಬೇಕು. MLA, MP, ಮಿನಿಸ್ಟ್ರಿಗಳಿಗೆ ಯಾವತ್ತೂ ನಾವು ನಾವಂತೂ ಊನಾರ ಹಾಕಲ್ಲ. ನಾವು ಹಾಕ್ಸ್ಕೊಳ್ಳೋದಿಲ್ಲ. ತಗೋಬೇಕು ಬರ್ಕೋಲು ಪೊರ್ಕೆ. ಲಾಸ್ಟಿಗೆ ಬೇರೆ ಕೊನೆಗೆ ಎತ್ಕೊಳ್ಳೋ ಹೋಗ್ತೀಗ. ಅದು ಕೊನೆಗೆ ಎತ್ಕೊಳ್ಳೋ ಕೈಗೆ. ಏನು ಆಟ ಆಡಿದ್ರೆ ಆಟನ? ದನಗಳು ಲಕ್ಷಾಂತರ ದನಗಳು ಎಲ್ಲಿ ಹೋಗ್ಬೇಕು? ಏನ್ ಕೊಟ್ಟರು ನಮ್ಗಿವರು? ಒಂದಷ್ಟು ಯೂರಿಯಾ ಕೊಡ್ತಾರೆ, ಒಂದಷ್ಟು ಕರೆಂಟ್ ಕೊಡ್ತಾರೆ. ಇದು ಬಿಟ್ಕೊಂಡ್ರೆ ರೈತನಿಗೆ ಏನ್ ಕೊಟ್ಟರು ಇವರು? ಮಡಿಕಳಿ ನೀವು ಅದ ಕೊಡಬೇಡಿ ನಮ್ಗೆ. ನಮ್ಗೆ ಗೊತ್ತು ನಾವು ಹೆಂಗ್ ಬೆಳಬೇಕು, ಹೆಂಗ್ ಮಾಡ್ಬೇಕು ಅಂತೆಲ್ಲ ಕಿತ್ಕೊಂಡ್ರೆ ನೀವು 1 kg ಅಕ್ಕಿಗೆ 500 ರೂಪಾಯಿ ಆಯ್ತದ. ಕೊಡಿ ಲೆಕ್ಕ ಹಾಕಿದ್ರೆ ನೀವು 1 kg ಅಕ್ಕಿಗೆ 500 ರೂಪಾಯಿ ಆಯ್ತದ. ನೀವು ಕರೆಂಟು, ಗೊಬ್ಬರ ಸಬ್ಸಿಡಿ ಎಲ್ಲ ಕಿತ್ಕೊಂಡ್ರೆ 1 kg ಅಕ್ಕಿಗೆ 500 ರೂಪಾಯಿ ಆಯ್ತದ. ಕಿತ್ಕೊಡಿ. ನಾವು ಬದುಕೋದು ನಮಗೆ ಗೊತ್ತು. ಅಲ್ಲಿ ನಾವು ಹಾಲು ಕರೆಯಲ್ಲ, ಹಸುನ ಹಾಲು ಕರೆಯಲ್ಲ. ನಾವು ಅಲ್ಲಿ ಒಂದು ಹುಲಿ 1 ದಸ ತಿಂದ್ರೆ 10 ದಸ ಆಯ್ತದ. ನಾವ್ಯಾರು ಇದುವರೆಗೆ ಕೇಳಿದವ ಕಾಡೊಳಗಡೆ ಒಂದು ತಿನ್ಲಿ ಹಸನ, ಅವು 10 ದಸ ಆಯ್ತವ. 8 ವರ್ಷದಿಂದ ಚಂಗಡಿ ಗ್ರಾಮನ ಸ್ಥಳಾಂತರ ಮಾಡಿ ಎಲ್ಲೂ ಸ್ಥಳಾಂತರ ಮಾಡೋಕ್ಕಾಗಲಿಲ್ಲ. ಇವತ್ತು ಏನು ಸಚಿವ ಸಂಪುಟ 38 ಕೋಟಿ ಮಾಡೋಕ್ಕಾಗಲಿಲ್ಲ. ನೀರು ಕೊಡೋಕ್ಕಾಗಲಿ ಇವ್ರ ಕೈಲಿ. ಎಲ್ಲ ನಾಟಕ ಆಡ್ತಾರೆ. ನಿಮ್ಮೆಲ್ಲ ಕಾಡಿಂದ ಹೊರಗಡೆ ಈಚೆ ತರಬೇಕು. ಅವರು ಈಚೆ ಓಡಿಸ್ಬೇಕು. ಅವರು ಒಳಗಡೆ ಅವ್ರು ಇಷ್ಟ ಬಂದಾಗ ಮಾಡ್ಬೇಕು. ನಾವು ಯಾರು ಕೇಳಂಗಿಲ್ಲ. ಸರ್ ಕರೆಸಿ DFOಗಳ ಫಾರೆಸ್ಟ್ ಕರೆಸಿ ಸರ್. ಹಾಗಾಗಿ ನೀವೆಲ್ಲೂ ಹೆದರ್ಕೋಬೇಡಿ. ಕಾಡೊಳಗಡೆ ಮೇಯಿಸಿ. ಯಾರು ಹೆದರ್ಕೋಬೇಡಿ. ಕ್ವಶನ್ಗಳನ್ನ ಮಾಡಿ. ನೀವು ಅವ್ನು ಮಾಡೋಣ ಇವ್ ಮಾಡೋಣ ಫೋಟೋ ತಗೊಳ್ಳಿ ಕಂಪ್ಲೇಂಟ್ ಕೊಡಿ. ಪೊಲೀಸ್ನವರು ನಮ್ದು ಕೇಸ್ ಹಾಕ್ತಾರೆ, ಅವರೊಂದು ಕೇಸ್ ಹಾಕ್ತಾರೆ. ಸತ್ಯಾಸತ್ಯತೆ ಕೋರ್ಟ್ಗೆ ಹೋಯ್ತದೆ. ನಮ್ದು ಬೀದಿ ಹೋರಾಟ, ಕಾನೂನು ಹೋರಾಟ ಎರಡೂ ಮಾಡ್ಬೇಕು ನಾವು. ನೋಡಿ ಅವ್ರದ್ದು FIR ಹಾಕ್ರೆ ನಾವು FIR ಹಾಕಕ್ ಬೇಡ ಅಂದಿವಿ. ಕಾನೂನು ಕೈ ಕಳೆದು ಸಹ ನಾವು ಹೇಳ್ತೀವಿ. ಕೊನೆಗಂಟು ನೋಡ್ತೀವಿ. ಕಂಬ ಕಿಡ್ರಿ ಮರಗಳಿಗೆ ಕಟ್ಟಾಕ್ಬಿಡ್ತೀವಿ ನಾವು. ಮರಗಳಿಗೆ ನಾವು ನೋಡಕ್ ಬಂದ ನಾವು ಮರ ಮರಗಳಿಗೆ ಕಟ್ಟಾಕ್ಬಿಡ್ತೀವಿ. ನಿಮ್ಮೆಲ್ಲ ಕಿತ್ಕೊಂಡು. ನಾವು ನಮ್ದು ಕಾಡು. ಹುಷಾರಾಗಿರಿ. ಇನ್ನು ಮುಂದೆ ನೀವು MMLs, ಕಾವೇರಿ, BRT ಯಾವುದೇ ಕಾರಣಕ್ಕೂ ನಾವು ಹೇಳ್ತೀವಿ ರೈತರಿಗೆ, ನೀವು ಮರ ಕಡಿಬೇಡಿ. ಮರ ಕಡಿದ್ರೆ ನಾವು ಬರಲ್ಲ, ನೀವು ಕೇಸ್ ಹಾಕಿ. ಗಾಂಜಾ ಬೆಳೆದ್ರೆ ಕೇಸ್ ಹಾಕಿ, ಕಳ್ತನ ಮಾಡಿದ್ರೆ ಕೇಸ್ ಹಾಕಿ ಅಂತ ರೈತರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಅವ್ರ ವಿರುದ್ಧ ಕೇಸ್ ಹಾಕಿ. ಆದರೆ ಮುಗ್ಧ ರೈತರಿಗೆ 4 ಕುರಿ ಅದ ಅಂತ 7 ಹಸ ಅವ. 4 ಕುರಿ 7 ಹಸ ಮಾಡಿಕೊಂಡು 15,000 ಲಂಚ ಕೊಡು ಅಂದ್ರೆ ಅವ್ರ ಕೈಲಿ ಹೇಳಿಸ್ಲೇ? ಹೇಳ್ಸಿ ಕೊಡಿ. ಮೈಕ್ ಕೊಡಿ. ಅವ್ರು ಬಂದಾಗ ಇವ್ರ ಹತ್ರ ಹೇಳಿಸ್ಬೇಕು. ಹಾಗಾಗಿ ಈ ತರ ಮುಗ್ಗರನ್ನ ಪಾಪ ಕಾಲಕ್ಕೆ ಚಪ್ಪಲಿ ಹಾಕಲ್ಲ ಅವರು. ಯಾವ ಪಾರ್ಟಿ ಮರ್ಯಾದ್ರು ಚಪ್ಪಲಿ ಹಾಕಲ್ಲ ಅವರು. ಇನ್ನಷ್ಟು ಜನ ಚಪ್ಪಲಿ ಹಾಕಲ್ಗೆ ಜನ ಮೀಸ್ತಾರೆ.
ಅಂತ್ಯವ್ರಿಗೆ ಹೊಡೆದಾರ ಅಂದ್ರೆ ಅಂತ್ಯವ್ರ ಲಂಚ ಕೇಳ್ತಾರೆ ಅಂದ್ರೆ ಎಲ್ಲ ಗುಡಿಸಲು ಕಂಡಾಗದ ಮನ ಆ ಯೋಗ್ಯತೆಗೆ ಅವನ ಅಯೋಗ್ಯ ಆರೋಪ ಅಯೋಗ್ಯ ಬರ್ಲೇಬೇಕು ಹೇಳಿದ್ರಪ್ಪ. ಹಾಗಾಗಿ ನಾವು ಎಲ್ಲಿವರೆಗೆ ಕ್ವಶನ್ ಮಾಡೋದು ತಿಳ್ಕೊಳ್ಳಿ, ಯಾರು ನೇರವಾಗ್ಲಿ ಯಾರೇ ಆಗಿರ್ಲಿ ಕ್ವಶನ್ ಮಾಡೋದು ನಾವು ಕಲಿತ್ಕೋಬೇಕು. ಪ್ರಾಮಾಣಿಕವಾಗಿ ನಾವು ಪ್ರಾಮಾಣಿಕರಾಗಿರ್ಬೇಕು, ನಾವು ಕಳ್ಳರು ಆಗಿರ್ಬಾರ್ದು. ಎಲ್ಲರನ್ನೂ ಕ್ವಶನ್ ಮಾಡೋ ಕೇಳೋ, MLA ಗಳನ್ನೂ ಕೇಳೋ, MP ಗಳನ್ನೂ ಕೇಳೋ, ಮಿನಿಸ್ಟ್ರಿಗಳು ತಪ್ಸ್ಕೊಂಡ್ಬಿಟ್ಟಾಗ ಕಪ್ಪು ಆಡ ಹಿಡಿತಾರೆ ಅಂತ. ಹಾಗೂ ಮುಂದುವರ ನಮ್ಮ ಜಿಲ್ಲೆಗೆ ಎಲ್ಲಿ ಬಂದ್ರು ನಾವು ಅವ್ರಿಗೆ ಈಶ್ವರ್ ಖಂಡ್ರೆಗೆ ಕಪ್ಪು ಬಾವುಟ ಇಡೋಣ. ನಮ್ಮ ಜಿಲ್ಲೆಗೆ ಬಂದ್ರೆ ಎಲ್ಲಿಗಾರು ಬರಲಿ ಅವರು. ಹಾಗಾಗಿ ಜೈಲು ಪೊಲೀಸು ಅಂತ ಹೆದರ್ಕೋಬೇಡಿ. ಪೊಲೀಸ್ನವರು ಕೆಟ್ಟವ್ರಿಗೆ, ಅವರು ರಾಜಕಾರಣಿಗಳ ಮಾತು ಕೇಳಲೇಬೇಕು. ಇಲ್ಲ ಸರ್ ಅವ್ರು ಜಾಸ್ತಿ ಆಯ್ತು ನಾವೇನು ಮಾಡೋಕ್ಕಾಗಲ್ಲ ಅಂತ, ನಮ್ಮ ಜಾಸ್ತಿ ಆಗ್ತದೆ. ಹಾಗಾಗಿ ಕೇಸು ಯಾವುದೂ ಅಲ್ಲ, ನೀವೆಲ್ಲ ಜೈಲಿಗೆ ಹೋಗ್ಬೇಕು. ನೋಡಿ ಇವತ್ತು ಕುಡಿಯೋ ನೀರು ಕೊಡಿಸಿದಾಗ ಅಂದ್ಮೇಲೆ ಬಂತು ಕುಡಿಯೋ ನೀರು ತರಿಸಿದ. ನೋಡಿ ಕುಡಿಯೋ ನೀರು ತರ್ಸಕ್ಕಾಗಲ್ಲ ಇವ್ರ ಕಡೆ. ನಾವು 140 ಕೋಟಿ ಅನ್ನ ಹಾಕ್ತಿದ್ವಿ ಕಡೆ. ಎಷ್ಟು ಜನ ಜೈಲಿದ್ರು ಆ ಜೈಲಲ್ಲಿ ಊಟ ಎಂತ ಊಟ. ನೀವೆಲ್ಲ ಜೈಲು ಹೋಗ್ಬೇಕು ಗೊತ್ತಾಗ ನಾವೆಲ್ಲ ಹೋಗಿ ಬಂದ್ವಿ. ಎಲ್ಲ ಮಡ್ರಾಸಿಂದ ಹಿಡಿದು ಬಾಂಬೆ, ಹೈದರಾಬಾದಲ್ಲೆಲ್ಲ ಜೈಲು ಅನುಭವಿಸಿದ್ವಿ ನಾವು. ಅಲ್ಲಿ ಕೊಡೋ ಅಂತ ಊಟ ನಮ್ಮೂರ ಸಾಹುಕಾರಗಳು ಊಟ ಮಾಡಲ್ಲ, ಎಲ್ಲ ಜೈಲೇರೋ ಇವರೆಲ್ಲ ಇರ್ಕೊಳ್ಳೋ ತಪ್ಸ್ಕೊಂಡು ಅಂತ ಜೈಲಿ ಊಟ ಸಿಗುತ್ತೆ ನಮ್ಗೆ. ಕನಿಷ್ಠ ಊಟ ಅಂತ ಅದು. ಅದಕ್ಕಿಂತ ಚೆನ್ನಾಗಿದ್ದಾರೆ ಅಂತ ನಾವು ಅದಕ್ಕಿಂತ ಕನಿಷ್ಠವಾಗಿ ಎಲ್ಲರೂ ಕಾನೂನ ಕಲ್ತ್ಕೊಂಡು ಜೈಲು ಹೋಗಂತ ಚಳವಳಿ. ಜೈಲು ತುಂಬ ಎಷ್ಟು ಜನ ಜೈಲಿದ್ದು ನಗರದಲ್ಲಿ? 99 ಜನ ಮಾತ್ರ. ಇನ್ನೆಲ್ಲಿ ಮೈಸೂರು ತಗೊಂಡು ನಾವು ಅಲ್ಲಿ 350 ಜನ. ಈಗ ಬಳ್ಳಾರಿ 1000 ಜನ. ಎಲ್ಲ ಕದ್ದು ಜೈಲಿಗೆ. ಜೈಲು ಎಲ್ಲಿರೋದು? ಯಾರು ಎಷ್ಟು ಜನ ಪೊಲೀಸ್ನವ್ರು ಇದ್ದಾರೋ? 10,000 ಜನಕ್ಕೆ ಒಬ್ಬ ಪೊಲೀಸ್. ಏನ್ ಮಾಡಕತ್ತು ನಾವು? ಶಾಂತಿ ಗಲಾಟೆ ಮಾಡಿ ಯಾರು ಬಂದಪ್ಪ ನಮ್ಮ ಅರೆಸ್ಟ್ ಮಾಡಿ ನಮ್ ಗಂಡಕ್ಕೆ ಬನ್ನಿ. ನೀವು ಒಂದ್ ಕಲ್ಲೋ ಗಿಲ್ಲೋ ಹೊಡೆದ್ರೆ ಬಸ್ಗೆ ಬರ್ತಾರ ಹೇಳಿ. ಎಲ್ಲ ನಮ್ಮವು. ಯಾವ್ದಕ್ಕೂ ನಾವು ಹಾನಿ ಮಾಡಬಾರ್ದು. ಸಾರ್ವಜನಿಕ ವಸ್ತುಗಳಿಗೆ ಯಾವ್ದನ್ನ ಬಸ್ಸು ನಮ್ದೆ, ಈ ಬಿಲ್ಡಿಂಗು ನಮ್ದೆ. ಅವ್ರು 3 ವರ್ಷ ಇರ್ತಾರ ಹೊಟ್ಟೈತಾರ. ಈ ಬಿಲ್ಡಿಂಗ್ ಯಾರು ಹೇಳಿ? ಹಾಗಾಗಿ ಸಾರ್ವಜನಿಕರದ್ದು ಎಲ್ಲವೂ ನಮ್ಮವರಿಂದ. ಅವಕ್ಕೆ ಯಾವುದೇ ರೀತಿ ನೀವು ಎಲ್ಲೇ ಸ್ಟ್ರೈಕ್ ಮಾಡಿದ್ರು ಅಡಚಣೆ ಮಾಡಬಾರ್ದು, ಅವ್ರುಗಳನ್ನ ಬೈಬಾರ್ದು, ಕಾನೂನು ಚೌಕಟ್ಟಲ್ಲಿ ಮಾತಾಡಬೇಕು. ನೀವು ಮತ್ತೆ ನಾವು ಗಲಾಟೆ ಮಾಡಬೇಕು. ಇಲ್ಲಿ ನೀವು ಉದ್ಯೋಗವಾಗಿ ನೀನು ತಾನು ಬೋಳಿ ಮನೆ ಅವೆಲ್ಲ ಮಾತಾಡಬಾರ್ದು. ಸಂಘಟನೆ ಇದು ಒಂದು ರೈತ ಸಂಘಟನೆ, ಒಂದು ಜವಾಬ್ದಾರಿಯುವ ಸಂಘಟನೆ. ಸುಮಾರು 1000 ಜನ ಬಲಿದಾನ ಈ ಒಂದು ಸಂಘಟನೆಗಳು. ರೈತರನ್ನ ಕೆಣಕಿ ಯಾವ ಸರ್ಕಾರಗಳು ಉಳಿದಿಲ್ಲ. ಗುಂಡೂರಾವ್ ಸರ್ಕಾರದಿಂದ ಹಿಡಿದು ಎಲ್ಲ ಸರ್ಕಾರ ರೈತರನ್ನ ಕೆಣಕಿ ದಬಾಕಂಡವ. ಇವತ್ತು ಸಿದ್ದರಾಮಯ್ಯ ಏನು ನಾವೆಲ್ಲ ಸೇರ್ಕೊಂಡ್ರೆ ಏನು ಈಶ್ವರ್ ಕಂಡ್ರೆ ನಮ್ಗೇನು ಹೆಚ್ಚಲ್ಲ. ಈಗ ಎಲ್ಲ ಸ್ವಾಮೀಜಿಗಳು ಸಹ ಇದ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ಪರ ಇದ್ದಾರೆ. ಯಾಕಂದ್ರೆ ಗೋವುಗಳ ಪರ ಪೊಲೀಸ್ನವರು ಇದ್ದಾರೆ, ಅಲ್ಲಿ ಅರಣ್ಯ ಇಲಾಖೆಯವರು ಇದ್ದಾರೆ, ಎಲ್ಲರೂ ಅವರೇ. ಆದರೆ ಅವ್ರಿಗೆ ಮಾತಾಡೋಕ್ಕೆ ಶಕ್ತಿ ಇಲ್ಲ. ಅವ್ರಿಗೆ ಮಾತಾಡೋ ಶಕ್ತಿ ಇರೋದು ನಮಗೆ. ಹಾಗಾಗಿ ನಮ್ಮ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡ್ತಾರೆ. ಇವತ್ತೇನು ಆದೇಶದ ಕಾಪಿ ಇಲ್ಲೇ ಸುಡೋವ ಕಾಪಿನ ಹೊಸ ಆದೇಶ ಏನು ಬಂದಿದೆ ನೋಡೋಣ. ಇದು ಯಾರ್ಯಾರಿಗೂ ಅಲ್ಲ, ಕಾನೂನುಗಳು ತಿಳ್ಕೊಳ್ಳಿ. ನಮಗೋಸ್ಕರ 140 ಕೋಟಿ ಜನಸಂಖ್ಯೆಗೆ ಕಾನೂನು ಮಾಡಬೇಕು, ನಮ್ಮ ಪರ ಕಾನೂನು ಮಾಡಬೇಕು. ನಮ್ಮ ವಿರುದ್ಧ ಕಾನೂನುಗಳು ಮಾಡಿದ್ರೆ ನಡೆಯಲ್ಲ. ಎಲ್ಲೆಲ್ಲೋ ಕೂತ್ಕೊಂಡು ಕಾನೂನು ಮಾಡೋದಲ್ಲ. ಈಗಲೂ ಹುಲಿ ಅರಣ್ಯ ಸಭೆ ಏನು ಹುಲಿ ಟೈಗರ್ ರಿಸರ್ವ್ ಮಾಡಬೇಕಾದ್ರೆ ಅಲ್ಲಿ ಕಾನೂನು ಏನಿದೆ, ಅಲ್ಲಿ ನಮ್ಮ ಪರವಾಗಿದ್ದ ಕಾನೂನು. ಬರೀ ದುಡ್ಡು ತಗೊಳ್ಳ ಕಾನೂನು ಮಾಡ್ತಾರ. ಅಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು, ರೈತನು ತೊಂದರೆ ಆಗ್ಬಾರ್ದು, ಗೋವುಗಳ ತೊಂದರೆ ಆಗ್ಬಾರ್ದು. ಮಾಡ್ಲಿ ಬಿಡಿ ಸರ್ ಅಡಿಗೆನ. ಶೀಘ್ರ ಸರ್. ಹಲೋ ಸರ್, ಕರಿಯಪ್ಪನವ್ರೆ ಬನ್ನಿ ಈ ಕಡೆ. ಯಾಕೆ ಮಾಡಬೇಡಿ ಅಂದ್ರ ಅಲ್ಲ, ಒಂದ್ ನಿಮಿಷ ಸರ್. ಯಾಕೆ ಸರ್ ಅಡಿಗೆ ಮಾಡಿದ್ರಿ? ರೋಡ್ ಮಾಡವ ಬೇಡ, ನೀವೇ ಮಾಡಿಸ್ಕೊಡಿ. ಒಂದ್ ನಿಮಿಷ ಸಂತೆ ಮರಳ್ಳಿ ಎಣ್ಣೆ ಚೆಲ್ಲಿ 2 ಗಂಟೆ ರಾತ್ರಿಲೂ ಅಡುಗೆ ಮಾಡಿದೀವಿ. ಈಗ ನೀವೇ ಅಡುಗೆ ಮಾಡ್ಸ್ಕೊಂಡು ತಕ ಬನ್ನಿ. ನೀವೇ ದುಡ್ಡು ಇಸ್ಕೊಳ್ಳಿ, ಸುಮ್ಮನಿರಿ. ಈಗ 2 ಗಂಟೆ ಆದ್ರೆ ಊಟ ಮಾಡ್ಬೇಕು. ನೀವು ಊಟ ಮಾಡಿ ತರಿಸಿ. ಇಲ್ಲ ಅಡುಗೆ ಮಾಡೋ ಪ್ರಾಮಿಸ್ ಕೊಡಿ. ಯಾಕೆ ಅಡುಗೆ ಮಾಡಬೇಡಿ ಅಂದ್ರೆ? ಅಲ್ಲ, ನಮ್ಮದು ದಿನಸಿ ನಮ್ಮದು, ಪಾತ್ರೆ ನಮ್ಮದು. ನಿಮ್ದು ದುಡ್ಡು ಇಸ್ಕೊಂಡಿದ್ದಾವ ನಾವು? ನಿಮ್ದು ದುಡ್ಡು ಇಸ್ಕೊಂಡಿದ್ದಾವ? ದುಡ್ಡು ನಮ್ಮದಲ್ಲಪ್ಪನೇ. ಯಾಕೆ ಅಡುಗೆ ಮಾಡಬೇಡಿ ಅಂದ್ರೆ? ಅಲ್ಲಿ ಹಾಕಿ ಹೊಲ ಕೊಟ್ಟಿ ಸರ್. ಅಲ್ಲಿ ಯಾವ್ದು ಕಾನೂನು ಕೊಡಪ್ಪ, ಅಡುಗೆ ಮಾಡಬೇಡ ಅಂತಿದ್ರು. ಕೊಡಿ ಸರ್ ನೀವು. ನೋಡಿ, ಅರಣ್ಯ ಇಲಾಖೆ ಬಿಟ್ಟು ಪೊಲೀಸ್ ಇಲಾಖೆಗೆ ಬರ್ಬೇಕಾಯ್ತಾರ. ಅರಣ್ಯ ಇಲಾಖೆ ಬಿಟ್ಟು ಪೊಲೀಸ್ ಇಲಾಖೆಗೆ ಬರ್ಬೇಕಾಯ್ತೆ.
ಮಾಡಿ ಯಾಕೆ ನಾವು ಇವರ ಇವ್ರು ಗೊತ್ತಿಲ್ಲ. ಯಾಕೆ ಅಡ್ಗೆ ಮಾಡಬಾರ್ದು? ಊಟಕ್ಕೆ ಹಾಕ್ಸಿರಿ ಹಾಕ್ಸಿ. ಯಾಕೆ ಹೇಳಿ ಪೊಲೀಸ್ನವ್ರ ನೀವು ಚೂರು ಗಲಾಟೆ ಮಾಡಿ. ಅವ್ರ ನಾಟಕ ನೋಡ್ಕೊಳ್ಳಿ, ಅವ್ರ ನಾಟಕನ ಅವ್ರ ನಾಟಕ ನೋಡ್ಕೊಳ್ಳಿ. ನೀವು ನಿಧಾನ ನೋಡ್ಕೊಳ್ಳಿ ನಾಟಕ. ನಮ್ಗೆ ಕೇಳಿ, ನಿಮ್ಗೆ ಅರ್ಜೆಂಟ್ ಇದೆ, ನಮ್ಗೆ ನಿಧಾನ ಬೇಕು. DCF ಅವ್ರೆ, ಯಾರ್ದು ಆಫೀಸ್ ಇದು? ಯಾರ್ದು ಇದು? ಈ ಕಚೇರಿ ಯಾರ್ದು? ಕಚೇರಿ ನಿಮ್ದೇನೆ. ಮತ್ತೆ ಯಾಕೆ ನಮ್ದು ಮಾಡ್ಬೇಡ? ಎಲ್ಲರಿಗೂ ನಿಮ್ದು ಸೇರ್ಕೊಳ್ಳಿ. ಯಾಕೆ ಅಡುಗೆ ಮಾಡಬಾರ್ದು? ಅಡುಗೆ ಮಾಡಿ ವಿಷಯ ಹಾಕಿವ ನೀವೇ ಅಡುಗೆ ಮಾಡಿಸ್ಕೊಡಿ. ಅಲ್ಲ ನೀವು ಮಾಡಿಸ್ಕೊಡಿ. ವೆಹಿಕಲ್ ಇದೆ, ಸಂಬಂಧ ಏನು? ಸಿಗರೇಟ್ ಸೇರ್ತಿದ್ದಾರೆ ಇಲ್ಲಿ ನಿಮ್ಮ ಕ್ವಾರ್ಟರ್ಸ್ ಗಾಡಿಗೂ ಅಡುಗೆ ಮಾಡಕ್ಕೂ ಸಂಬಂಧ ಏನು? ಹಾಗಾದ್ರೆ ಬೆಂಕಿ ಹಾಕ್ಬಿಟ್ರಕ್ಕಪ್ಪ, ನೋಡ್ಕೊಳ್ಳಿ ಜೋಪಾನಾಗ ಕೈಲಿ ಮಾಡ್ತೀವಿ ಬಿಡಿ. ಅವ್ರೇ ಹಾಕ್ಬಿಡ್ತಾರೆ ಬೆಂಕಿನ, ಆಮೇಲೆ ಬಿಡ್ತಾರೆ. 2009ರಲ್ಲಿ ಪೊಲೀಸ್ನವರು ನಮಗೆ ಕಲ್ಲೋಡಿ ಗಲಾಟೆ ಮಾಡಿಸ್ತಾರೆ ಚಾಮರಾಜನಗರದಲ್ಲಿ. ನಾವು ಬೆಂಗಳೂರು ನಡ್ಕೊಂಡು ಹೋಗ್ತೀವಿ. ಲಾಸ್ಟ್ ನ್ಯಾಯಾಂಗ ತನಿಖೆಯಾಗಿ ಎಲ್ಲ 5,000 ರೂಪಾಯಿ ಕಟ್ತಿದ್ದಾರೆ ಅವ್ರಿಗೆ ಪೊಲೀಸ್ನವರು. ನಮಗ್ ಗೊತ್ತಿಲ್ವಾ? ಅದಕ್ಕೆ ಎಲ್ಲರನ್ನೂ ಕೂತ್ಕೊಳ್ಳಿ ಅನ್ನೋದು. ಇಂಚೋರಿ ಬೇಕಾದ್ರೆ ಒಂದು ಕಲ್ಲು ಎಸೆಸ್ಬಿಡ್ತಿದ್ದಾರೆ. ಎಲ್ಲ ನಮ್ಗೆ ನೋಡಿ, ನಾವು 37 ವರ್ಷದ ಹೋರಾಟ ಎಲ್ಲ ನೋಡಿ. ನಾನು ಪ್ರಾಮಾಣಿಕರಿಗಳಲ್ಲ, ಭ್ರಷ್ಟಗಳು ಇರ್ತಾರೆ ಒಳಗೊಬ್ರು. ಕಲ್ಲೋಡಿಸ್ತಾರೆ ಚಾಮರಾಜನಗರ ಟ್ರ್ಯಾಕ್ಟರ್ ಕಲ್ಲೋಡಿಸಿ ಗೋಲಿಬಾರ್ ಮಾಡ್ತಾರೆ. ಎಲ್ಲ ಸಿಕ್ದವ್ರು ಹೊಡಿತಾರೆ ಏಟ. ಏನ್ ಸಂಘ ನಾನು ಇದೆಯಾಗ ಅಂತ ಹೋರಾಟಗಳು ನಾವು ಬೇಕಾದಷ್ಟು ನೋಡಿವಿ. ಕೇಸ್ ಹಾಕ್ಸಿದ್ರಿ, ಹಾಕ್ಸಿ. ಏನ್ ಮಾಡ್ಕೊಂಡ್ರು ಕೇಸು? ಏನಂತ ಕೇಸ್ ಹಾಕ್ಸಿರಿ? ಹೋರಾಟ ಮಾಡಿರಿ, ಅಡ್ಗೆ ಮಾಡೋ ಕೇಸ್ ಹಾಕಿ ಸರ್. ಕೇಸು ಅಡ್ಗೆ ಮಾಡಬಿಡಿ, ಹಾಕಿ ಕೇಸ್ ಹಾಕಿ. ಮತ್ತೆ ನೀವು ಬರೀ ಇದೆಲ್ಲ ಮಾಡಿದ್ರೆ ಅಡ್ಗೆ ಮುಗ್ಸ ಬೇಡ ಸರ್ ಮಧ್ಯಾಹ್ನಕ್ಕೆ ಬೇಗ ಮುಗಿಸೋಣ ಅಂತ ಮುಗಿಸಿ ಕರೀರಿ. ಮಾರಪ್ಪ ಅವ್ರ DCF ಕರೀಸಿ, DCF ಕರೀಸಿ. ಯಾಕೆ ಆರ್ಡರ್ ಪಾಸ್ ಮಾಡಿರಿ ನೀವು? ನಾವೇನಾದ್ರು ನಿಮ್ಗೆ ಕೆಣಕಿದ್ವಾ? ರಿಕ್ವಿಷನ್ ಕೊಡಿ. ಈಗ ರಿಕ್ವಿಷನ್ ಕೊಡಲ್ಲ ನಾವು. ಎಲ್ಲಕ್ಕೂ ರಿಕ್ವಿಷನ್ ಕೊಡಿ ನಮ್ಗೆ. ಏನು ನಮಗೆ ನಿಮ್ ದಂಡಕ್ಕೆ ಬೈದು ನಾವು ಯಾಕೆ ಕಾನೂನು ಹೊಡಿಸ್ರು ಅವರು? ಯಾರು ನಿಮ್ಮ ಕಂಡ್ರಿ ಅವರು? ಯಾಕೆ ಹೊಡಿಸ್ರು ಅವರು? ಹುಲಿಗಳ ನಾವು ಸಾಯಿಸಿದ್ವಾ? ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅವರು? ಇಲ್ಲಿ ಏನಾದ್ರು ನಾವು ಬರ್ಬೇಕಂತ ಅರ್ಜಿ ಹಾಕ ಬಂದಿದ್ದಾವ? ಕೂದಿದವ್ರ ದನಗಳ ನೀವು ಕೆಳಕ್ಬಿಟ್ಟು ರೈತನಿಗೆ ಏಟ್ ಹೊಡೆದಲ್ಲ ಆರೋಪ ಬಡಿಬೋದಾ? ಮತ್ತೆ ಬರ್ಲಿ ಕೌಲಳ್ಳಿ ಆರೋಪ ಕರೀತಿ. ಯಾಕಂದ್ರೆ ನಿಮ್ ಇಷ್ಟ ಬಂದಾಗ ಮಾಡ್ಬೋದು, ಇಷ್ಟ ಬಂದಾಗ ಆಡ್ಬೋದು ಅಂತಂದ್ರೆ ಹೇಳೋದೇ ನಾವು ಅಡುಗೆ ಮಾಡ್ಬೇಕು ಮಾಡ್ತೀವಿ. ಅಡುಗೆ ಮಾಡ್ತೀವಿ ಫಸ್ಟ್ ನಾವು ಅಡುಗೆ ಮಾಡ್ಬೇಕು. ನಾವು ಮುಗಿಸಲ್ಲ. ನಾವು ಸಂಬಂಧಪಟ್ಟ ಕರೆಸಿ. ಈಶ್ವರ್ ಕಂಡ್ರೆ ಬರಲ್ವ ಇಲ್ಗ? ಯಾರಿಗೆ ಅವ್ರು ಈಶ್ವರ್ ಕಂಡ್ರೆ? ನಿಮ್ಗೆ ನಮಗೆಲ್ಲ ನಾವು ಗೆಲ್ಸಿರೋ ಸೇವಕ. ಸಿದ್ದರಾಮಯ್ಯ ಸೇವಕ ಅಂತೀವಿ ನಾವು. ಆ ತಾಕತ್ ನಮ್ಗಲ್ಲ, ನಿಮ್ಗಿಲ್ಲ. ನಮ್ಗೆ ಆ ಪವರ್ ಅಲ್ಲ ಸರ್ ನಮ್ಗೆ. ನಾವು ನೀವು ಅಂತ ಮಾತಾಡೋದು, ನೀನು ಅಂತ ನಾನು. ಆ ನೀವು ಅಂತ ಕಾನೂನು ನನ್ಗೆ ಅಕ್ಕಿಲ್ವಾ? ನಾ ಪ್ರಜೆ ಅಲ್ವಾ? ಕಾಡ್ ಯಾರ್ದು? ಪ್ರಾಬ್ಲಮ್ ಬರೀ ಇನ್ನೊಬ್ಬ DCF ಕರೀ, ಒಬ್ಬರಲ್ಲ ಭಾಸ್ಕರ್. ಮತ್ತೆ ಆರೋಪಗಳು ಕರೆಸಿ. ಹೇಳಿ ಬೈಲೂರು ಆರೋಪ ಕೇಸ್ ಹಾಕ್ತೀನಿ ನಾನು. ಆಯ್ತು ಬನ್ನಿ ಮಾತಾಡೋಣ. ಏನು ವಿಷಯ ಡಿಸ್ಕಸ್ ಮಾಡೋಣ. ಅವರೇ ಫಸ್ಟ್ ಮಾತಾಡಿ ಸರ್. ನೀವು ಮಾತಾಡಿ. ನಾವೇ ಹೇಳಿ ಸರಿ ಬಾ ಅಂತ ಕರ್ಕೊಂಡು ಹೋಗಿ 2 ಜನ ಕೊಂಡು ಇನ್ನು 5 ಜನ ಹತ್ರ ಬಿಟ್ಬಿಟ್ಟು ಬಂದ್ಬಿಟ್ರು. ಸರಿ ಅಲ್ಲಿ ಕರ್ಕೊಂಡು ಬಾರ ಬೋಳಿ ಮನೆ ಅಂತ ಹಿಡ್ಕೊಂಡು ಹೋಗಿ ಇಲ್ಲಿಗೂ 5 ಕಿಲೋಮೀಟರ್ ಹೊಡ್ಕೊಂಡು ಹೋದ್ರು. ನಾನು ಹೇಳ್ತೀನಿ ನೋಡಿ, ಇಲ್ಲೇ ಸಹ ನಾನು ಏನು ದನ ತಮ್ಮಿಸ್ತೀನಿ, ಏನು ನನ್ಗೆ ಗೊತ್ತಿಲ್ಲ ಅಂದೆ. ಬಾರ ಅಂತ ಹೊಡ್ಕೊಂಡು ಹೋಗ್ಬಿಟ್ಟು ಆಮೇಲೆ 5 ಕಿಲೋಮೀಟರ್ ಅರಸೀಕೆರೆ ಹತ್ರ ಹೊಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಜೀಪ್ ತಂದು ಆಮೇಲೆ 15 ಜನ ಬಂದ್ಬಿಟ್ರು. 15 ಜನ ಬಂದ್ಬಿಟ್ಟು ಆಮೇಲೆ ಅಲ್ಲಿಂದ ಕೊಂಡು ಕೋದಡಿ ರೂಮ್ ಉಳ್ಳಲ್ಲಿ ಹಾಕಿ ಎಲ್ಲ ಬಿಟ್ಬಿಟ್ಟು ರೂಮಲ್ಲೇ ಹೊಡೆದ್ರು. 15,000 ಕೊಟ್ಬಿಟ್ಟು ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ಏನು ಮಾಡಿಲ್ಲ ಸರ್, ನಾನು ಸುಮ್ಮನೆ ಯಾಕೆ 15,000 ಕೊಡೋದು ಅಂತ ಹೇಳಿದೆ. ಆಮೇಲೆ ರಾತ್ರಿ 1 ಗಂಟೆ ಗಂಟ ಅದೇ ಕಟ್ಟಡಿಲಿ ಹಾಕೊಂಡು ನಿಂತ್ಬಿಟ್ಟು ರಾತ್ರಿ 1 ಗಂಟೆಗೆ ನಮ್ಮ ಸಂಘದ ಕರಿಯಪ್ಪವ್ರಿಗೆ ಫೋನ್ ಮಾಡಿಸಿ, ನಮ್ಮ ಊರ ನಂಬೂರ್ಗೂ ಫೋನ್ ಮಾಡಿಸಿ ಆಮೇಲೆ ಅವ್ರ ಜೊತೆ ಕಳಿಸ್ಕೊಟ್ರು. ರೇಟ್ ಮಾತ್ರ ಫುಲ್ಲ ಹೊಡ್ಬಿಟ್ರು. ಕೊಟ್ಬಿಟ್ಟು ಫೋಟೋ ಹೊಡ್ಕೊಳ್ಳಿ ಒಂದು 15,000 ಕೊಟ್ಬಿಟ್ಟು
ಎಷ್ಟು ಸಾವಿರ ಕೇಳಿದ್ರು? 15,000 ಕೊಡಿ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ನಾನು ತೀಡೆ ಮಾಡಿದ್ಮೇಲೆ ಯಾಕೆ ಸರ್ ಕೊಡೋದು, ನಾನು ಕಳ್ಳನಾಗಿರ್ತಾ ಕೊಡ್ಬೇಕು ಅಂತ ಹೇಳಿದ್ರು. ಕಾಲ ಅಂತೂ ನೋವಾಯ್ತು, ಕಾಲು ನೋವು ಇವೆಲ್ಲ ನೋವು. ನೆನ್ನೆಗಾದ್ರೂ ಕೊಡ್ತಿದ್ರಿ. ಈಗ ನೀವು ಮಾತಾಡಿದ್ದಾರೆ ಈಗ ಇರಲಿ ಪರವಾಗಿಲ್ಲ. ನನ್ನ ಹೆಸರು ಭಾಸ್ಕರ್ ಅಂತ. ನಾನೀಗ ಕಳೆದ 11ನೇ ತಾರೀಕಿಂದ ನಾನು ಇಲ್ಲಿ ನಾನು DF ಆಗಿ ಸೇರ್ಕೊಂಡಿದ್ದೀನಿ. ಏನು ಈ ವಿಚಾರ ಮೊದಲನೇದಾಗಿ ಇವ್ರು ಮಾತಾಡಿದ್ರಲ್ಲ, ಆ ವಿಚಾರದಲ್ಲಿ ನನಗೂ ಸ್ವಲ್ಪ ಮಾಹಿತಿ ಇದೆ. ನೀವು ಫೋನ್ ಮಾಡಿದ್ರಿ, ಅದರಲ್ಲಿ ಏನು ಈಗ ಅವರು ಏನು ಒಂದು ಚಿರತೆ ಹತ್ಯೆ ಆಗಿ ಅದರದ್ದು 4 ಕಾಲುಗಳನ್ನು ಕದ್ಕೊಂಡೋಗಿದ್ದಾರೆ ಅಂತ ಹೇಳ್ಕೊಂಡು ಒಂದು ಪ್ರಕರಣ ದಾಖಲಾಗಿದೆ. ಅದರ ಹಿನ್ನೆಲೆಯಲ್ಲಿ ಯಾರು ವಿಚಾರಣೆಗೆ ಅಂತೇಳಿ ಕರ್ಕೊಂಬಂದು ನಾವು ವಿಚಾರಿಸಿದೆ. ಅವತ್ತು ಫೋನ್ ಬಂದಮೇಲೆ ರೈತರನ್ನೊಬ್ಬನ ಕರ್ಕೊಂಬಂದು ಮಾದೇವ್ ಅಂತ ಅವ್ನು ಕರ್ಕೊಂಬಂದು ವಿಚಾರಿಸಿ ಅವರನ್ನು ಆಮೇಲೆ ಅವರು ಅಲ್ಲ ಅಂತೇಳಿ ಗೊತ್ತಾಗಿ ಅವ್ರದ್ದು ಇದು ಮಾಡಿಸಿ ಏನೋ ಡಾಕ್ಟ್ರ್ ತಗೊಂಡು ತೋರಿಸಿ ಕಳಿಸಿದ್ದೀವಿ ಅಂತ. ಬಟ್ ಈ ಥರ ನೀವು ಏನೋ ದುಡ್ಡು ಕೇಳಿದ್ರು, ಮತ್ತೊಂದು ಮಾಡಿದ್ರು, ಇವ್ರ ಹತ್ರ 15,000 ಕೊಡಿ ಅಂತ ಹೇಳಿದ್ರು, ಈ ವಿಚಾರದಲ್ಲಿ ಗೊತ್ತಿಲ್ಲ. ಆ ಥರ ಏನಾದರೂ ಮಾಹಿತಿ ನಾವು ತನಿಖೆ ಮಾಡ್ತೀವಿ. ಆ ಥರ ಏನಾದರೂ ದುಡ್ಡು ನಿಜವಾಗಿ ಯಾವುದೇ ಆಗಿದ್ದರೆ ನಾವು ನಿಯಮಾನುಸಾರ ಅವ್ರ ಮೇಲೆ ಕ್ರಮ ಮಾಡಲಿಕ್ಕೆ ನಾನು ಜವಾಬ್ದಾರಿ ತಗೊಳ್ತೇನೆ. ಇಲ್ಲ, ಈಗ ಅವ್ರ ಅಲಿಗೇಷನ್ ಅವ್ರನ್ನೇ ಕರ್ಕೊಂಡು ಹೋಗಿದ್ರು ಅಂತ. ನಾವು ಈಗ ನಮ್ಮ ಹಂತದಲ್ಲಿ ನಮಗೆ ಇದೆ ಅದು. ಈಗ ಇಲ್ಲಿ ನಾವು ಈಗ ಅವ್ರು ಹೇಳಿದ್ರು 15 ಜನ ಇದ್ರು, ಅಲ್ಲಿಂದ 2 ಕರ್ಕೊಂಡು ಹೋದ್ರು, ಹೊಡೆದ್ರು ಅಂತೇಳಿ. ಅದು ಆ ಥರ ಅಲ್ಲ. ಈಗ ಹೌದು ಈಗ ಒಂದು 30 ಜನ ಇದಾರೆ ಅಲ್ಲಿ ರೇಂಜ್ ಆಫೀಸರ್. ಎಲ್ಲರನ್ನು ಕರೆಸಿ ಇಲ್ಲಿ ವಿಚಾರಣೆ ಮಾಡೋದು ಸಂದರ್ಭ ಅಲ್ಲ, ಇದು ಸರಿಯಾಗೋದಿಲ್ಲ. ನಾವು ಅದನ್ನ RF ಹತ್ರನೂ ಮಾತಾಡಿದ್ದೀನಿ ನಾನು. ಅದನ್ನ ವಿಚಾರ ನಾನು ಈಗ ನಿಮ್ಗೆ ನಾನು ಅವತ್ತು ಹೇಳಿದೆ, ನೀವು ಫೋನ್ ಮಾಡಿದಾಗಲೂ ಹೇಳಿದೆ, ಆ ಥರ ಇದ್ರೆ ನಾನು ಇದು ಮಾಡ್ತೀವಿ ಅಂತೇಳಿ. ಸೊ ಅವರು ಸಹ RF ಹೇಳಿದ್ದಾರೆ. ನಾವು ಅದನ್ನ ಕೂಲಂಕುಷವಾಗಿ ತನಿಖೆ ಮಾಡ್ತೀವಿ. ಆ ಥರ ಏನಾದರೂ ದುಡ್ಡು ತಗೊಳ್ಳೋದು, ಅವ್ರ ಹತ್ರ ದುಡ್ಡು ಕೇಳಿದ್ರು ಅನ್ನೋ ಆರೋಪ ಇದೆ, ನಾವು ನಿಯಮಾನುಸಾರ ಕ್ರಮ ತಗೊಳ್ತೀವಿ. ತುಂಬಾ ಹೊಡೆದಿದ್ದಾರೆ, 5 ಕಿಲೋಮೀಟರ್ ವರೆಗೂ ಹೊಡೆದಿದ್ದಾರೆ ಅಂತ ಅವರೇ ಡೈರೆಕ್ಟ್ ಆಗಿ ಹೇಳ್ತಾ ಇದಾರಲ್ಲ ನ್ಯೂಸ್ ಅಲ್ಲಿ. ಇವಾಗ ಎಲ್ಲಾರು ಮುಂದೆ ಸಾರ್ವಜನಿಕರ ಮುಂದೆ ಸತ್ಯ ಹೇಳ್ತಾ ಇದಾರಲ್ಲ, ಅವ್ರು ಸುಳ್ಳೇ. ಮಾಲಿಲ್ದೆ ಹೆಂಗ್ ಸರ್ ಕರ್ಕೋದ್ರಿ ಇವ್ರನ್ನ? ಮಾಲಿಲ್ದೆ ಯಾಕೆ ಕರ್ಕೋದ್ರು? ಈಗ ವಿಚಾರಣೆಗೆ ಗುಮಾನಿ ಇದ್ದಾಗ ಹಿಡ್ಕೋಬೇಕಾನೆ ಆ ಥರ ಕೇಸ್ ಹಾಕಿ, ಆ ಥರ ಅಲ್ಲ ಇದು. ಯಾರು ಅಂತ ಕೇಸ್ ಹಾಕಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ. ಒಂದ್ ನಿಮಿಷ ಈಗ ಸರ್ ಶಾಂತಿ ಸರ್, ಈಗ ಹಲೋ ಶಾಂತಿ, ಪೊಲೀಸ್ ಸ್ಟೇಷನ್ಗೆ ಹೋಯ್ತಾರೆ, ಕಂಪ್ಲೇಂಟ್ ತಗೋತಾರೆ, FIR ಹಾಕ್ತಾರೆ, ಆಮೇಲೆ ವಿಚಾರಣೆ ಮಾಡ್ತಾರೆ. ನೀವು ಅವ್ರ ಮೇಲೆ FIR ಹಾಕ್ಸಿ, ಒಂದ್ ನಿಮಿಷ ಆಮೇಲೆ ವಿಚಾರಣೆ ಮಾಡಿ. ಅವ್ರಿಗೊಂದು ರೂಲ್ಸ್, ನಮ್ಗೊಂದು ರೂಲ್ಸ್ ಅಲ್ಲ. ಕೇಸಲ್ಲಿ ಈಗ ನೀವು ಫಸ್ಟ್ ನಾವು RF ಮೇಲೆ ಕೇಸ್ ಹಾಕಿ. ಆ ಕೇಸಲ್ಲಿ FIR ಆಗಿದೆ, ಆಗಿಲ್ಲ ಅಂದ್ರೆ ಅನ್ನೋನ್ ಪರ್ಸನ್ಸ್ ಅಂತ ಆಗಿರುತ್ತೆ ಕೇಸ್. ಅದು ಕೇಸ್ ಆದ್ಮೇಲೆ ನಾವು ವಿಚಾರಣೆ ಕರೆಯೋದು. ಹಾಗೆ ಏನು ಬರಲ್ಲ ಬೇಡ ಅಂತಿದ್ವಿ. ನೀವು ಒಂದು ಹೇಳಿ, ಈಗ ಎಲ್ಲ ಹೊಡೆದ ಮೇಲೆ ಫಸ್ಟ್ FIR ಆಗ್ಬೇಕು, ಅನಂತರ ವಿಚಾರಣೆ ಮಾಡದೆ ವಿಚಾರಣೆ ಅಲ್ಲ. ಅದ್ರ ನಮ್ಗೊಂದು ಕಾನೂನು, ನಿಮ್ಗೊಂದು ಕಾನೂನು ಅಲ್ಲ. ಈಗ ನಮ್ಗಳನ್ನ ನೀವು ಹೊಸ ಆನೆ ಸತ್ತ ತಕ್ಷಣ ಬಂದು ಹಾಕ್ಬಿಡ್ತೀವಿ, ವಿಚಾರಣೆ ಮಾಡಲ್ಲ. ಆಮೇಲೆ ಏನು ಅಂತಂದ್ರೆ ಇಲ್ಲಿ ನಮ್ಮ ಲೆಟರ್ಗಳು ಅವ್ರು ಕರೆಸ್ಬೇಕು ನಮ್ಗೆ. RF ಇಬ್ಬರು RF, ಒಬ್ರು ಬೈಲೂರು RF, ಅವರು BRT ಅವರು ಫೋನ್ ACF ಕರೆಸಿ BRT ನಾವು CCF ಬರಕ್ಕೆ ಹೇಳಿದ್ವಿ. ಇಲ್ಲಿಗೆ ಇದೆಲ್ಲ ಅವ್ರನ್ನೇ ಬರಕ್ಕೆ ಹೇಳಿದ್ವಿ. ಅದು ಬಂದಿಲ್ಲ. RF ಕರೆಸಿ 1 ಕೇಸು ಒಡೆಯೋದು, ದುಡ್ಡು ಕೇಳೋದು, ಒಡೆಯೋದು ಮಾನವ ಹಕ್ಕುಗಳು ಎಲ್ಲದಲ್ಲೂ ಒಬ್ಬ ಸ್ವಾಭಿಮಾನಿ ರೈತನ ಒಡೆಯೋದು ಅಂದ್ರೆ ಪೊಲೀಸ್ನವರು ಕಳ್ಳರಿಗೂ ಹೊಡೆಯಲ್ಲ ಇವತ್ತು. ಪೊಲೀಸ್ನವರು ಕಳ್ಳರಿಗೂ ಹೊಡೆಯಲ್ಲ ಇವತ್ತು. ಹಂಗಿದೆ ಕಾನೂನು. ಅಂತ್ಯದಲ್ಲಿ ಅಸಮೇಸದ ದನನ ಹೊಡಿತಾರೆ ಅಂದ್ರೆ ಅವ್ರು ಯಾವ ಥರ ಟ್ರೈನಿಂಗ್ ಕೊಟ್ಟಿದ್ದಾರೆ? ಏನದ್ರ ಅರ್ಥ ಏನು ಹೊಡೆಯೋದು ಅಂದ್ರೆ? ಅದು ಬಹಳಷ್ಟು ಇದು. ಇನ್ನು ನಾವಂತೀವಿ ಸಹ, ಇನ್ನೆಲ್ಲೋ ಹೊಡೆದ್ರೆ ನಾವು ಸುಮ್ಮನಾಗಲ್ಲ. ಮುಟ್ಟದೆ ಅಂದ್ರೆ ನಮಗ್ ಗೊತ್ತು ಏನ್ ಮಾಡ್ಬಿಡ್ತೀವಿ ಅಂತ. ಮಾಡಲ್ಲ ನಾವು ಕಾನೂನು ಚೌಕಟ್ಟಿಗೆ ನಾವು ಹೋಗಲ್ಲ, ಕಾನೂನು ಕೈ ತಗೊಳ್ಳಲ್ಲ. ಅದಕ್ಕಾಗಿ ಅವ್ರು ಬಂದು ಪಾಪ ಒಳ್ಳೆ ಬಂದು ನನ್ನ ಹತ್ರ ಕೇಳು,
ನೀವು ಇಲ್ಲ ಸಂತೋಷ್ ಕುಮಾರ್ ಬಂದಿದ್ರು ಅವ್ರಿಗೆ ಫೋನ್ ಮಾಡಿ ಆಮೇಲೆ ನ್ಯೂಸ್ ಸಿಗುತ್ತು. ಸಂತೋಷ್ ಕುಮಾರ್ಗೂ ನಾನು ಹೇಳಿದೆ. ಆ ತಕ್ಷಣ ಹೋಗಿ ಅಲ್ಲಿ ರೈತರನ್ನ ಎತ್ಕಟ್ಟಿ ಅಲ್ಲಿ ಯಾವುದೋ ಒಂದು ಅರ್ಜಿ ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡವರು ಅಲ್ಲಿ ರಾಜಕೀಯ ಮಾಡಕ್ಕೆ ಕೊಟ್ಟರೆ ಊರುಗಳಿಗೆ ನಮಗೆ ಮೇವೇ ಬೇಡ ಟ್ರೆಂಚ್ನೇ ಹೊಡ್ಕೊಳ್ಳಿ ನೀವು ಗೇಟ್ಗಳು ಹಾಕೊಳ್ಳಿ ಅಂತ ಯಾರು ರೈತರಾಗ ಅಂದ್ರ ಹಾಂ ಎಷ್ಟೆಷ್ಟು ನಾಟಕ ಆಡ್ತಾರೆ ಸರ್ ಇವರು. ನಾನು ಹೇಳೋದು ನಿಮ್ಮ ಲೆವೆಲ್ಲಿ ಕರೆಕ್ಟಾಗಿ ನಡೀತದೆ. ಡಿ ಸಿ ಲೆವೆಲ್ ಆಗಿ ನಿಮ್ಮ ಲೆವೆಲ್ ಆಗಿ ಎಷ್ಟು ಕೆಳಮಟ್ಟದಲ್ಲಿ ಇದ್ದಾರಲ್ಲ ವಾಚರ್ಗಳು ನಿಮ್ಮ ಗಾರ್ಡ್ಗಳು ಅವರಿಂದಲೇ ಈಗ ಆಗ್ತಾರೆ. ನಾನು ನಿಮ್ಗಳೇ ಹೇಳಲ್ಲ, ನಾನು ಎಲ್ಲ ತಗೊಂಬಷ್ಟೇ ಸರಿಯಾಗಿರ್ತಾರೆ. ಇವತ್ತು ಕುಮಾರ್ ಪುಷ್ಕ್ ಅವರು ಈ ಕಡೆ ಭಾಗದ ಕರಿಕಲ್ಲೆಲ್ಲ ಪುಣ್ಯಾತ್ಮ ನಿಲ್ಲಿಸ್ಬಿಟ್ರೆ ಅವರು 7 ಕುಂಟಲ್ ನೆನ್ಕತೀವಿ ನಾವು. ಇವ್ರು ಮಾಡಿ ಇವ್ರನ್ನೆಲ್ಲ ಒಡೆಯೋದಂದ್ರೆ ಹೆಂಗೆ ಸರ್ ಹೇಳಿ ನೀವೇ, ಎಷ್ಟು ಅಪರಾಧ ಅದು. ಅವ್ರು ಯಾರು ರೈತರು ಅಂದರೆ ರೈತರು ದೇಶ ಅಂದಾದ್ರು ಅವರು ಇವರು ಅಂದ್ಬಿಡ್ತಾರೆ. ಏನು ಹೊಡೆದಾರ ರಾಮಪುರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಈಗಲೇ ಫೋನ್ ಮಾಡಿ ರಾಮಪುರ ಇನ್ಸ್ಪೆಕ್ಟರ್ಗೆ ಅವ್ರ ಮೇಲೆ FIR ಹಾಕಿ ಅಂತೇಳಿ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು, ಏಟ್ ಹೊಡೆದ್ರು ಅದೆಲ್ಲ ಕೊಟ್ಟಿದ್ದೀವಿ. ಫಸ್ಟು ಅವ್ರ ಮೇಲೆ ಈಗಲೇ ಫೋನ್ ಮಾಡಿ ನಮ್ಮ ಎದುರಿಗೆ ಇನ್ಸ್ಪೆಕ್ಟರ್ಗೆಲ್ಲ DYSPಗೆ ಹೇಳಿ, ನೀವು ಇನ್ಸ್ಪೆಕ್ಟರ್ಗೆ ಹೇಳಿದ್ರೆ DYSP ಅವ್ರಿಗೆ ಹೇಳಿ ರಾಮಪುರದಲ್ಲಿ FIR ಮಾಡಿಸ್ಲಿಕ್ಕೆ ಹೇಳಿ. ಅವರು ಇಲ್ಲೇ ಫೋನ್ ಮಾಡಿ, ಅವ್ರು ಬರೋದೇ ಬೇಡ ಅವರು. ಅವ್ರಿಗೆ ಬಂದರೆ ಏನವರು ದೇವರಲ್ಲ ಅವ್ರು ದರ್ಶನ ಮಾಡ್ಬೇಕಾ ನಾವು, ನಮಗೇನು ಬೇಕಾಗಿಲ್ಲ. ಫೋನ್ ಮಾಡಿ DYSP ಅವ್ರು ಫೋನ್ ಮಾಡಿ ಒಂದು ನಿಮಿಷ ಹಾಂ ಎಷ್ಟು ಸೇಮ್ ಆದ್ದು ಮಾಡಿ ಮಾಡಿಸ್ಬಿಟ್ಟು ಅವ್ರಿಗೆ DYSP ಅವ್ರಿಗೆ ಇದು ಮಾಡಿಸಿ ಸರ್ ಮಾಡಿಸಿ ಸ್ವಲ್ಪ ಇಲ್ಲ ಇರಿ ಮಾತಾಡಿ. ಈಗೇನು ಮಾಡ್ರಿ ಹೇಳಿ ಸರ್. ನಾನು ಈಗಾಗಲೇ ನಗರಕ್ಕೆ ಅಲ್ಲೇ ಎಲ್ಲ ಮಹಾದೇವಪ್ಪನವ್ರಿಗೂ ಕಪ್ಪು ಓಟ ಹಿಡಿಸ್ತೀವಿ, ಎಲ್ಲ ಕಡೆನೂ ಮಾಡಿಸ್ತೀವಿ ನಾವೀಗ. ಅದೇನೋ ಮಾಡ್ಕೊಳ್ಳಿ ಅರೆಸ್ಟ್ ಗಿರೆಸ್ಟ್ ನೀವು ಬೇಗ ಈಗ ಮಾಡಿ DYSPಗೆ ಹೇಳಿ ಅವ್ರಿಗೆ FIR ಮಾಡಿಸಿ. ಈಗ ನಾನು ಆಗಲೇ ಹೇಳಿದ್ದೀನಿ, ಅವರು ಏನು ಕೇಳಿದ್ರು ದುಡ್ಡು ತಗೊಂಡ್ರು ಅಥವಾ ಅವ್ರಿಗೆ ಏನು ನಿಯಮ ಮೀರಿ ಅವ್ರ ಮೇಲೆ ಕ್ರಮ ಮಾಡಿದ್ದಾರೆ, ಫಿಸಿಕಲ್ ಅಸಾಲ್ಟ್ ಮಾಡಿದ್ದಾರೆ ಅಂತ ಆದರೆ ಈಗ ದೂರು ಕೊಟ್ಟಿದ್ರೆ ಅವರು ಕಾನೂನು ಪ್ರಕಾರ ಅವರು ಏನು ನಿಯಮಾನುಸಾರ ಅವ್ರು ಕ್ರಮ ತಗೊಳ್ಳಿಕ್ಕೆ ನಮ್ಮ ಕಡೆಯಿಂದ ಏನು ಇಲ್ಲೇ ನೋಡಿ ನಾನು ನೋಡಿ ಇಲ್ಲೇ ಹೇಳ್ತಾ ಇದ್ದೀನಿ, ನಿಮ್ಮ ಸಮಕ್ಷಮನೆ ಹೇಳ್ತಾ ಇದ್ದೀನಿ. ಇನ್ನೇ ನಾನು ಮತ್ತೆ ಯಾರಿಗೆ ಹೇಳಲಿ ಅಂತ ಆ ಥರ ಹಂಗೆ ರಾಮಪುರಕ್ಕೆ ಯಾಕೆ ಹೇಳಲಿ ನಾನು. ಸರಿ, ಈಗ ಪೊಲೀಸ್ ಅವರು ಎಲ್ಲರೂ ಇದ್ದಾರೆ ಇಲ್ಲಿ, ನಿಮ್ಮ ಸಮಕ್ಷಮ ಹೇಳ್ತಿದ್ದೀನಿ. ನೋಡಿ ತಪ್ಪಿತಸ್ಥರಾಗಿದ್ರೆ ಅವ್ರ ಮೇಲೆ ಯಾವುದೇ ಕ್ರಮ ಆಗಲಿ ನಾನು ಅದಕ್ಕೆ ಒಪ್ಪಿಗೆ, ನಾನು ಜವಾಬ್ದಾರಿ ತಗೊಂಡ್ಮೇಲೆ ಅವ್ರ ಮೇಲೆ ಕ್ರಮ ಆಗಬೇಕು ನಾನು ಒಪ್ತಾ ಇದ್ದೀನಿ. ಸರ್ಕಲ್ ಇನ್ಸ್ಪೆಕ್ಟರ್ಗೆ ಇವ್ರು ಹೇಳ್ಬಿಟ್ರೆ ಅವರು FIR ಮಾಡಲ್ಲ. ಒಂದು ನಿಮಿಷ ಇವರು ಸರ್ಕಲ್ ಈಗ ನಾನು ಹೇಳಿದ್ದು ನೋಡಿ, ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ ಆಗಲ್ಲ. ಮೀಡಿಯಾವರು ಇದ್ದಾರೆ, ನೀವಿದ್ದೀರಾ, ನಾನು ಹೇಳ್ತಾ ಇದ್ದೀನಿ. ನಾನು ಆವಾಗಲೂ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಾವು ತನಿಖೆ ಮಾಡ್ತೀವಿ. ಅವ್ರು ಏನಾದ್ರು ಈ ತರ ಅವ್ರಿಗೆ ಕೇಸ್ ಮಾಡ್ಲಿಕ್ಕೆ ನೋಡಿ ಕೇಸ್ ಮಾಡ್ಲಿಕ್ಕೆ ದುಡ್ಡು ಕೇಳಿದ್ರು ಅನ್ನೋದೇನಾದ್ರು ಅಪರಾಧ ಇದಿದ್ರೆ ನಾನು ನಿಯಮಾನುಸಾರ ಕ್ರಮ ತಗೊಳ್ಳಿಕ್ಕೆ ನಾನು ಬದ್ಧ. ನಾನು ಹೇಳೋದು FIR ಮಾಡಿ ತನಿಖೆ ಮಾಡಿ. FIR ಬೇಕಿಲ್ಲ, FIR ಮಾಡಕ್ ತನಿಖೆ ಬೇಕಿಲ್ಲ, FIR ಮಾಡಿ ತನಿಖೆ ಮಾಡಿ. ಈಗ ಯಜಮಾನ್ರೆ ನಾನು ಮಾತಾಡ್ಬೋದಾ? ಪವನ್ ಕುಮಾರ್ ಅಂತೇಳಿ, ಈಗ ಇನ್ಚಾರ್ಜ್ DSP ಸೆನ್ DYSP. ನಾನು ಇವತ್ತಿಲ್ಲಿ ಧರ್ಮೇಂದ್ರ ಅವರು ಬಂದೋಬಸ್ತ್ ಹೋಗಿದ್ದೆ, ನಂಗೆ ಚಾರ್ಜ್ ಹಾಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಂದಲ್ಲಿ DC ಮೇಡಮ್ ಮೀಟಿಂಗ್ ಇತ್ತು, ಅದು ಮುಗಿಸ್ಕೊಂಡು ಈಗ ಬಂದೆ. ಈಗ ತಾವೇನು ಹೇಳ್ತೀರೋ ಆರೋಪ ಅತ್ಯಂತ ಸಮರ್ಪಕವಾಗಿದೆ, ಅದ್ರ ಬಗ್ಗೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ನೀವು ನಾನು ಇದಕ್ಕೆ ಬರೋಕ್ಕಿಂತ ಮುಂಚೆ ನಾನು ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಿದ್ದೆ. ಯಾವುದೇ ಒಂದು ಕರಪ್ಷನ್ ಚಾರ್ಜ್ ಅಂದರೆ ಫಿರ್ಯಾದಿದಾರರು ಒಬ್ರು ಕೊಡಬೇಕು, ಕಂಪ್ಲೇಂಟ್ ಕೊಟ್ಟರೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ದಯವಿಟ್ಟು ಕೊಡಿ, ದಯವಿಟ್ಟು ಕೊಟ್ಟಿದ್ದಾರೆ. RFಗೆ ಕೊಟ್ಟಿದ್ದಾರೆ, ಇಲ್ಲಿ ರಾಮಪುರ ಸ್ಟೇಷನ್ ಕೊಟ್ಟಿದ್ದಾರೆ. ಅದು ನೋಡಿ, ಇದು ನಿಮ್ಮೆಲ್ಲ ಇನ್ಯಾರು ನಿಮ್ ಮುಟ್ಟಬಾರ್ದು ಅವರು. ಅದಕ್ಕೋಸ್ಕರ ಇದು ತಮಾಷೆ ವಿಷಯ ಅಲ್ಲ. ಕಾಡಿನೊಳಗಡೆ ನಿಮ್ಮ ಯಾರು ನಿಮ್ಮ ಟಚ್ ಎಲ್ಲಿವರೆಗೆ ಏಟ್ ಹೊಡೆದಿಲ್ಲ ನನಗೆ ಗೊತ್ತು. ಇದು ಸರ್ ಪೊಲೀಸ್ ಸ್ಟೇಷನ್ಗೆ ಪಾರ್ಟಿ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಯಾವ ಸ್ಟೇಷನ್ ರಾಮಪುರಕ್ಕೆ ಕೊಟ್ಟಿದ್ದಾರ? ವೆರಿಫೈ ಮಾಡಿ ಕೇಳಿ. ಆ ತರ ಕೊಟ್ಟಿದ್ರೆ ಇವತ್ತೇ FIR ಮಾಡಿಸ್ತೀನಿ. ಅದ್ರ ಬಗ್ಗೆ ಇದೇ ಇಲ್ಲ, ಚಿಂತೆ ಮಾಡಬೇಡಿ. ನೀವು ನಮ್ಮ ಅನ್ನದಾತರು. ನಾನು ನಿನ್ನೆನೂ ಇದೇ ಹೇಳಿದೆ, ನಮ್ಮ ಫಸ್ಟ್ ಹೀರೋನ ನೀವೇ, ಸೆಕೆಂಡ್ ಹೀರೋ ಬಂದು ನಮ್ಮ ಸೈನಿಕರು. ನಿಮ್ಮ ಹೀರೋ ಮಾತು ನಾವು ಖಂಡಿತ ನಾವು ಕೇಳ್ತೀವಿ, ನಾವು ಇಲ್ಲ ಅನ್ನೋದಿಲ್ಲ. ನಿಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ನಮ್ಗೆ ಅನ್ಯಾಯ ಆದಂಗೆ ನಾವು ಖಂಡಿತ ನಾವು ಇಶ್ಯೂ ಮಾಡ್ತೀವಿ, ಅದನ್ನ ಸರಿಯಾಗಿ ಕ್ರಮ ಕೈಗೊಳ್ತೀವಿ. ನಾವು ಇಷ್ಟು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಬಂದು ನಿಮ್ಮನ್ನು ಮಾತಾಡಿಸ್ಬೇಕು ಸರ್. ಇವ್ರದ್ದು ಏನು ಗೊತ್ತಾ ಸರ್, ಒಂದು ಗಲಾಟೆ ಮಾಡಬೇಡಿ. ಫಸ್ಟು ಚಂಗಡಿ ಗ್ರಾಮಕ್ಕೆ ನಾನು ಹೋದಾಗ ಬೂಟ್ಸನ್ ಕಾಲ್ ಓದಿದ್ರು, ರಾಮು DC ಇದ್ರು, ಆಗ SP ಯಾರು DC ಅವ್ರು ಇದ್ರು. ಬೂಟ್ಸನ್ ಕಾಲ್ ಓದಿದ್ರು ಇವರು ಹೆಣ್ಮಕ್ಳಿಗೆ.
ಕಣ್ಣಾರ ನೋಡ್ಬೋದು. ಪುನಃ ಅದಂತರ ಮಹದೇಶ್ವರ ಬೆಟ್ಟದ ಆ ಭಾಗದಲ್ಲಿ ಏಟ್ ಹೊಡೆದಿರೋದು. ಎಲ್ಲದಕ್ಕೂ ಹೋರಾಟ ಮಾಡಿದ್ವಿ ನಾವು. ಏಡುಕುಂಡಲ ಇದ್ದಲ್ಲೂ ಒಬ್ರು RF ಏಟ್ ಹೊಡೆದಾರೆ ಒಬ್ಬ ರೈತರಿಗೆ. ಇವ್ರದ್ದು ಏನಾಗ್ಬಿಟ್ಟಿದೆ, ಗಾರ್ಡ್ಗಳದ್ದು ಫಾರೆಸ್ಟ್ ವಾಚರ್ಗಳದ್ದು ಬರೀ ಏಟ್ ಹೊಡೆದು ರೈತರಿಗೆ. ಆನೆಗಳಿಗೆ ಹೋಗಿ ಪಟಾಕಿ ಹೊಡೆದು ಬಿಡೋದು, ಎತ್ತಗೋ ಓಡೋಗೋದು, ಇಲ್ಲಿ ಮೀಟಿಂಗ್ ಮಾಡೋದು, ಅಲ್ಲಿ ಪಟಾಕಿ ಹೊಡೆಯೋದು, ಏಟ್ ಹೊಡೆಯೋದು ರೈತರಿಗೆ. ಏನು ಅರಣ್ಯ ಇಲಾಖೆ ಎಷ್ಟು ದೌರ್ಜನ್ಯ, ಎಷ್ಟು ಅಂತ ಸಾಯಿಸಿರೋದು ಸರ್ ನಾವು. ಬೆಳಗ್ಗೆ ಎದ್ದು ಹಾಲು ಬೇಕು ಕುಡಿಯೋಕೆ, ಅಲ್ಲಿ ದನಗಳು ಮೇಯಕ್ಕಿಲ್ಲ. ಕಾಡೆಮ್ಗಿಂತೂ ಜಾಸ್ತಿ ಆಗಿದ್ದಾವೆ ಇವು. ಹಿಂದೆ ನಮ್ಗೆ ಹೇಳ್ಕೊಡ್ತಿರ್ಬೇಡಿ, ಹಿಂದೆ ಲಕ್ಷಾಂತರ ದನಗಳಿದ್ದು, ಕಾಡು ಚೆನ್ನಾಗಿತ್ತು, ಮೇಯ್ಕೊಂಬತ್ತಿದ್ದು. ಈಗ ಹೇಳ್ತಾರೆ ಮಿನಿಸ್ಟ್ರು ಸಾಂಕ್ರಾಮಿಕ ರೋಗ ಬಂದ್ಬಿಟ್ಟದಂತ ಅಲ್ಲಿ ದನಗಳು, ನಾಡು ದನಗಳಿಗೆ ಹುಷಾರ್ ತಪ್ಪದೇ ಇಲ್ಲ. ಅವಕ್ಕ ಇಲ್ಲ ದೇಶಗಳು ತಕೊಟ್ರಂತ. ಅವು ಹಂದಿ ಅಲ್ಲಿ ನೀವು ಕುಡ್ರಿ, ನಾವು ಕುಡಿಯಲ್ಲ. ಅಲ್ಲಿ ಬಂದ ನೋಡಿ 4 ಗಸ ತಕೊಟ್ರಂತ. ಯಾರು ಜಾಸ್ತಿ ಆಗಿರುತ್ತೆ ಕಳಿ ನೀವು. ಹಾಲು ಯಾರೂ ಕುಡಿಯಲ್ಲ ಅವರು, ದನಗಳ ಕರುಗಳಿಗೆ. ಇವತ್ತು ಮಾದಪ್ಪನಿಗೆ ಅವರು ನಾಟಿ ಹಸು ಹಾಲನ್ನೇ ನಿವೇದನೆ ಮಾಡೋದು. ಚಪ್ಪಲಿ ಹಾಕೊಳ್ಳಲ್ಲ ಅವರು, ಇಲ್ಲಿ ಅವರು ನೋಡಿ ಚಪ್ಪಲಿ ಹಾಕೊಂಡು ಮೇಯಿಸಲ್ಲ ಅವರು. ಯಾವ ಕಾಡು ಹೋದ್ರು, ಎಂತ ಬೇಸದ ಕಾಲ ಆದ್ರೂ ಚಪ್ಪಲಿ ಹಾಕೊಳ್ಳಲ್ಲ ಅವರು. ಅವರು ಚಿರತೆ ಸಾಯಿಸ್ತಾರ. ನೀವು 15,000 ಕೊಡು ಇದ್ರ ಒಪ್ಪ ಅಂತಾರಲ್ಲ, ಅವ್ರಿಗೆ ಪಾಪ ಒಂದಿನ ಇಟ್ಕೊಂಡು, ಅವ್ರಿಗೆ ನೈಟ್ ಎಲ್ಲ ಇಟ್ಕೊಂಡು ನೋಡಿ ಸರ್ ಆ ಚಿತ್ತ ಸಾಯಿಸ್ತಾರ. ಈಗ ಯಜಮಾನ್ರು ತಾವು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ ಸ್ಟೇಷನ್ಗೆ, ಆಯ್ತು, ಅದನ್ನ ನೀವು ಕೆಲಸ ಮಾಡಿ. ಇವತ್ತು ನನ್ನ ಜೊತೆನೆ ಬನ್ನಿ, ನಾನೇ ಕರ್ಕೊಂಡು ಹೋಗಿ ಇವತ್ತೇ ಒಂದು ಕಂಪ್ಲೇಂಟ್ ಮಾಡಿಸಿ ಅದ್ರ ಬಗ್ಗೆ ಏನಿದೆ ಅದ್ರ ಸೂಕ್ತ ಕ್ರಮ ಇವತ್ತೇ ಈಗಲೇ ಮಾಡ್ತೀವಿ. ಇವತ್ತೇ ಅಂದ್ರೆ ಈಗಲೇ ಮಾಡಿ, ಚಿಂತೆ ಮಾಡಬೇಡಿ. ಯಾಕಂದ್ರೆ ಇದು ಸರಿ ಇಲ್ಲ ಅವ್ರೆ. ನೋಡಿ ಒಂದೇ ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಗೆ ಯೂನಿಫಾರ್ಮ್ ಕೊಟ್ಟಿರೋದು ಜನಗಳ ಸೇವೆ ಮಾಡ್ಲಿಕ್ಕೆ, ಜನಗಳ ಮೇಲೆ ನಾವು ಅಧಿಕಾರ ಚಲಾಯಿಸಕ್ಕಲ್ಲ. ನಾವಿರೋದು ನಿಮ್ ಸೇವಕರು. ಖಂಡಿತ ನಾವು ನಿಮ್ಗೇನು ಅನ್ಯಾಯ ಆಗದೆ ನೋಡ್ಕೊಳ್ತೀವಿ, ನಮ್ಮ ಜವಾಬ್ದಾರಿ. ಇನ್ನೊಂದು ಅದಾದ್ಮೇಲೆ ಕಂಪ್ಲೇಂಟ್ ಕೊಟ್ಮೇಲೆ ನಾವೇನೋ ನಾವೇ FIR ಮಾಡ್ಬೇಡಿ, ನಾವೇ FIR ಮಾಡೋದು ಬೇಡ. ಒಂಚೂರು ಗಲಾಟೆ ಮಾಡಿ FIR ಮಾಡಬೇಡಿ. ಕರೆದು ಒಂದು ಮಾತಾಡಿ ಅಂತ ಹೇಳುದು ಸರ್ ನಾವು. ಆ ಮನುಷ್ಯ ದಂಡಿಕೆ ಬರಲಿಲ್ಲ. ಹೋಗಿ ಏನ್ ಮಾಡ್ತಾರೆ, ಅರ್ಜಿಗಳು ಬರೆಸ್ತಾರೆ, ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡು ಟ್ರೆಂಚ್ ಹೊಡಿರಿ ಅಂತ ಅರ್ಜಿ ಕೊಟ್ಟಿದ್ದಾರೆ. ದನಗಳು ನಮಗೆ ಬೇಡ, ದನಗಳು ನಾವು ಒಳಗಡೆ ಹೊಡೆಯಲ್ಲ, ನಮ್ಗೆ ಕಾಡು ಪ್ರಾಣಿಗಳು ಬರದೇ ಇರಲಿ ಅಂತ ಟ್ರೆಂಚ್ ಹೊಡಿಸೋದು ಅರ್ಜಿ ಕೊಡ್ರಿ ಅಂತ ತಗೊಂಬಂದು ಕೊಡ್ತಾರೆ ಅರ್ಜಿನ. ನೋಡಿ ಯಾವ ಥರ ಮುಂದುವರೆದು ಹೆಂಗ್ ಮಾಡ್ತಾರೆ. ಫೈರ್ ಬೇಡ ಅಂತ ನಾವು ಹೇಳ್ತಾ ಇದೀವಿ, ಕರೆದು ತೀರ್ಮಾನ ಮಾಡಿ. ಅದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾನು ಈಗಲೇ ಅವ್ರನ್ನ ಕರ್ಕೊಂಡು ಹೋಗಿ ನಮ್ದೊಂದು ಜೀಪ್ ರೆಡಿ ಮಾಡಿಸಿದ್ರೆ ಕರ್ಕೊಂಡು ಹೋಗಿ ಈಗಲೇ ಒಂದು ಕಂಪ್ಲೇಂಟ್ ಕೊಡಿಸಿ, ಅದು ನೀವು ಏನು ಕಂಪ್ಲೇಂಟ್ ಕೊಡ್ತೀರೋ ಅದ್ರ ಪ್ರಕಾರ ನಾವು ಕ್ರಮ. ಇನ್ನೊಬ್ರು ಹೇಳ್ತಾರೆ ಬೈಲೂರವರು, ಈ ಕ್ಷಣಕ್ಕೆ ಬೈಲೂರವ್ರು ಹೇಳ್ತಾರ ಸರ್, ಏನ್ ಕೇಳಿದ್ರು ಇನ್ಮೇಲೆ ಕೇಸ್ ಹಾಕ್ತೀನಿ. ಅವೆಲ್ಲ ಸಾಧ್ಯ ಇಲ್ಲ. ರೈತರುಗಳು ಸಹ ಏನು ಮಾಡಂಗಿಲ್ಲ ಇವ್ರಿಗೆ. ಎಲ್ಲರಿಗೂ ಕೇಸ್ ಹಾಕ್ತಿವಿ, ಅದಾಗ್ತಿವಿ, ಇದಾಗ್ತಿವಿ. ಏನ್ ಕಳ್ರ ನಮ್ಮ ಮನೆಗಳಲ್ಲಿ ಒಂದು, ಇವ್ರ ಮನೆಗಳಲ್ಲಿ ನಮ್ಮ ಮನೆಗಳು ಇಲ್ಲ ತೆಗೆದ ಮರ. 5 ಗಂಟೆ ಟೈಮ್ ಆಯ್ತು ನಮಗೆ ಕೂತು. ಅವ್ರನ್ನ ರೇಂಜರ್ ಕರೆಸ್ತಾ ಅಂದ್ರೆ ಇವ್ರು ಕರೆಸ್ತಾ ಇಲ್ಲ. ಆಯ್ತು ಬಿಡಿ, FIR ಆಗ್ತಾರೆ ಬಿಡಿ, ಸಾಕು ಬಿಡಿ, ಮಾದಪ್ಪನ ಸಾಕು. ಮಾದೇವು 35 ವರ್ಷದಿಂದ ದನ ಮೇಯಿಸ್ತಾ ಇದ್ದೀವಿ, ಜೊತೆ ಹೊಸ್ತಲ್ಲ. ಆಮೇಲೆ ಫಾರೆಸ್ಟ್ನವರು ಗಾಡ್ರು ಹಸಿರು ಕರೆದ್ರು. ಕರೆದ ಮೇಲೆ ತಕ್ಷಣ ಅಲ್ಲಿ ಹೋದೆ. ಏನು ಹೆಸರು ಅವ್ರದ್ದು? ಅವರು ಸಿದ್ಲಿಂಗ ಒಬ್ಬ, ಬಾಕಿ ಇವ್ರದ್ದು ಹೆಸರು ಹೊಸಬ್ರು, ಅವರು ಗೊತ್ತಿಲ್ಲ. ನಾವು ಸರಿ ಕರೆತಾರೆ ಬಿಟ್ಟು ಹೋದೆ. ಅಲ್ಲಿ ಹೋದ ಮೇಲೆ 1 ಕಿಲೋಮೀಟ್ರ್ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಆ ಕಡೆಯಿಂದ 4 ಜನ ಬಂದು ಕತ್ತಿನ ಭೇಟಿ ಒಬ್ಬ ಹಿಡ್ಕೊಂಡ, ಇಲ್ಲಿ ನಡ ಒಬ್ಬ ಹಿಡ್ಕೊಂಡ, ಇಲ್ಲಿ ತೋಳ ಒಬ್ಬ ಹಿಡ್ಕೊಂಡ, ಹಿಂಗೆ ಮಡಗಿ ಹೋಗ್ಬಿಡ್ತವ್ರೆ ಕೈಯೇನ. ಆಮೇಲೆ ಯಾಕೆ ಸಹ ನಾನು ಹಿಂಗೆ ಮಾಡಿದೆ ರೀ, ತಪ್ಪು ಏನು ತಪ್ಪು ಮಾಡಿದೆ ಅಂತ ಕೇಳಿದೆ. ತಪ್ಪು ಒಪ್ಕೊಳ್ಳೋ, ನೀನು ತಪ್ಪು ಮಾಡಿದೆ, ತಪ್ಪು ಮಾಡಿದೆ. ತಪ್ಪು ಮಾಡಿರಲಿಲ್ಲ ಸಹ, ಸುಮ್ಮನೆ ಬರೀ ಕೈಲಿ ಬರ್ತೇನೆ ದನ ಓಡಿಸ್ಕೊಂಡು, ಏನು ತಪ್ಪು ಅಂತ ಕೇಳಿದೆ. ಇಲ್ಲೇ ಒಪ್ಕೊ ಅಂದ್ಬಿಟ್ಟು ಅಷ್ಟು ದೂರ ಕರ್ಕೊಂಡು ಹೋಗ್ಬಿಟ್ಟು, ನೀ ತಪ್ಪು ಮಾಡಿದೆ ಮಾಡ್ದಿಲ್ವ, 15,000 ಕೊಟ್ಬಿಟ್ಟು ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ನಾನು ತಪ್ಪು ಮಾಡಿದೆ, ದುಡ್ಡೇ ಕೊಟ್ಟೇನಿ ಸಹ. ನಾನು ತಪ್ಪು ಮಾಡಿದ್ರು ಹೇಳಿ, ಬೇಕಾದ್ರೆ ತಪ್ಪು ಮಾಡಿದ್ರೆ ನಾನು ಶಿಕ್ಷೆ ಕೊಡಿ, ನಡೆ ಎಲ್ಲಿಗೆ ಓದಬೇಕು ಅಂದ್ಬಿಟ್ಟು ಕರ್ಕೊಂಡು ನಡೆ ಅಂದ್ಬಿಟ್ಟು ಅವ್ರ ಜೊತೆಯಲ್ಲೇ ಹೋದೆ. 4 ಜನ ಹಿಡ್ಕೊಂಡೇ ಹೋಗಿ ಜೀಪಲ್ಲಿ ಹತ್ತಿಸಿದ್ರು. ಯಳಸಿಕೆರೆ. ಎಲ್ಲಿ ಕರ್ಕೋದ್ರು? ಯಳಸಿಕೆರೆ ಕರ್ಕೊಂಡೋದ್ರು. 5 ಕಿಲೋಮೀಟ್ರ್ ಕಾಡಲ್ಲೇ ಫಾರೆಸ್ಟಲ್ಲೇ ಕರ್ಕೊಂಡೋಗಿ ಯಳಸಿಕೆರೆ ಹತ್ರ, ಕಾಡು ಹತ್ರ, ನಿಜರ ಹತ್ರ ಜೀಪು 3 ಜೀಪ್ ತಂದು 3 ಜೀಪ್ ಬಂತು. 3 ಜೀಪ್ಲು 1 ಜೀಪ್ಲು ಸುಣ್ಣೋಗ್ಬಿಟ್ಟು ಸಹ. ಆಮೇಲೆ ಅಲ್ಲೇ ತುಣೋಗಿ ಕೌದಳಿ ಐಬೇಲಿ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಿಬಿಟ್ರು. ರೂಮಲ್ಲಿ ಹಾಕೊಂಡು ಒಪ್ಪಗ ಮಾಡಿದ್ರೆ ನಾನು ಏನು ದನ ಮೆಸ್ಕೊಂಡಿದ್ದೀನಿ ಏನೂ ಗೊತ್ತಿಲ್ಲ. ನನಗೆ ಸತ್ಯ ಮಾದಪ್ಪನ ಸಹಿಸಿದ್ವಿ, ನಾನು ಏನೂ ಗೊತ್ತೇ ಇಲ್ಲ. ಏನು ಒಪ್ಕೊಳ್ತಿದ್ರು? ಕಳ್ತನ, ಚಿರತೆ ಕಾಲು ಕಟ್ ಮಾಡಿರೋದು ನೀನೇ ಅಂತ ಒಪ್ಕೊಳ್ಳಿ, ಇವ್ರಿಗೆ ಹೊಡೆದಿರೋದು. ಚಿರತೆ ಕಾಲು ಕಟ್ ಮಾಡಿರೋದು ಯಾರು ನೀನು ಹೇಳು, ಇಲ್ಲಾಂದ್ರೆ ನೀನು ಒಪ್ಕೊ. ಹೇಳು, ಯಾರು ಮಾಡಿದ್ರು ಹೇಳು, ಇಲ್ಲಾಂದ್ರೆ ನೀನೇ ಒಪ್ಕೊ.
ದುಡ್ಡು ಕೊಡಿಲ್ಲ ಬಿಡ್ತೀನಿ ಅದು ನಾನು ಏನು ಸಹ ಕೊಡೋದು. ಹೆಸರೇನು ಸರ್? RFO ಗೊತ್ತಿಲ್ಲ. ಇವರು ವಾಚರ್ ಬಂದು ಕಲ್ಮೇಶಿ ಅಂತ ಕಲ್ಮೇಶ್ರು ಕಲ್ಮೇಶಿ ಅಂತ ಅವ್ರು RFO ಯಾರಂತ ಗೊತ್ತಿಲ್ಲ. ನಡೆದಿದ್ದು ಯಾವತ್ತಿದು? ಇದು ನಡೆದಿದ್ದು 3ನೇ ತಾರೀಕು 6ನೇ ತಿಂಗ 2020. ನಾನು ಅವಾಗಿಂದ ನಡೋಕೆ ಆಗಲ್ಲ, ಮನೇಲೇ ದನ ದಿನಕ್ಕೆ ಒಂದು ಹೋಗಲ್ಲ.